ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಮಾರ್ಚ್ 2024 ಬುಧವಾರ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ವ್ಯತಿಪಾತ ಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸಮಯಗಳ ಬಗ್ಗೆ ಹೇಳ್ತೇನೆ. ಅದರಲ್ಲೂ ದುಷ್ಟ ಮುಹೂರ್ತ ಮಧ್ಯಾಹ್ನ 12 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೂ, ಹಾಗೂ ಸಂಜೆ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 41 ನಿಮಿಷದವರೆಗೂ ಯಾವುದೇ ರೀತಿಯ ಅವಘಡ, ಅಪವಾದ, ಅವಮಾನ ನಮ್ಮನ್ನು ಬೆನ್ನಟ್ಟಿ ಬರುತ್ತೆ ಮಕ್ಕಳು. ನಮಗೇ ಗೊತ್ತಿಲ್ಲದೆಯೇ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಲ್ಲಿ. ಆ ರೀತಿಯ ವ್ಯಕ್ತಿಗಳು, ಪರಿಚಯ, ಪ್ರಭಾವ, ಸ್ವಭಾವ ನಮಗೇ ಗೊತ್ತಿಲ್ಲದೆಯೇ ನಮ್ಮ ಗ್ರಹಗತಿಗಳ ಒಂದು ಪ್ರಭಾವದಿಂದ ನಮ್ಮ ಬುದ್ಧಿಗೆ ತಕ್ಕಂತ, ಕರ್ಮಕ್ಕೆ ತಕ್ಕಂತ ಬುದ್ಧಿಗೆ ತಕ್ಕಂತ ಲಾಭ, ನಷ್ಟ, ಹೆಂಡತಿ, ಮಕ್ಕಳು, ಮದುವೆ, ಬದುಕು, ಪ್ರೀತಿ, ಪ್ರೇಮ, ನಷ್ಟ, ಲಾಭ, ಆರೋಗ್ಯ, ಅನಾರೋಗ್ಯ ಇವುಗಳು ಮೊದಲೇ ಕೂಡ್ಕೊಂಡಿರ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ವೆರಿ ವೆರಿ ಕೇರ್ಫುಲ್ ಇರ್ತಕ್ಕಂಥದ್ದು. ಮಧ್ಯಾಹ್ನ 12 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೂ, ಸಂಜೆ 4 ಗಂಟೆ 53 ನಿಮಿಷದಿಂದ 5 ಗಂಟೆ 41 ನಿಮಿಷದವರೆಗೂ ಇರತಕ್ಕಂಥ ಒಂದು ಭಾವ ಇರ್ಲಿ. ತಾರಾಬಲ ಹೇಳ್ಬಿಡ್ತೇನೆ ಮೊದಲೇ. ಇವತ್ತು ಪೂರ್ವಾಷಾಢ ನಕ್ಷತ್ರ ಆಗಿರತಕ್ಕಂಥದ್ದು ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಆರುದ್ರ ನಕ್ಷತ್ರ, ಪುಷ್ಯ ನಕ್ಷತ್ರ, ಮಖ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಉತ್ತರ ಪಾಲ್ಗುಣಿ ನಕ್ಷತ್ರ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ ನಕ್ಷತ್ರಗಳು ಇರತಕ್ಕಂಥ ಇದರಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ತಾರಾಬಲ ಇರುತ್ತೆ. ಇನ್ನು ಚಂದ್ರಬಲ ಮಿಥುನ ರಾಶಿಗೆ ವಿಶೇಷವಾಗಿ ಚಂದ್ರಬಲ, ಕಟಕ ರಾಶಿಗೆ, ತುಲಾ ರಾಶಿಗೆ, ಧನಸ್ಸು ರಾಶಿಗೆ, ಕುಂಭ ರಾಶಿಗೆ, ಮೀನ ರಾಶಿಗೆ ವಿಶೇಷವಾಗಿರ್ತಕ್ಕಂಥ ಚಂದ್ರಬಲ ಇರುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಏಳಿಗೆ, ಮಕ್ಕಳ ಬೆಳವಣಿಗೆ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಒಳ್ಳೆ ಸಂತಾನ ಆಗ್ಬೇಕು, ಇರೋ ಸಂತಾನ ಒಳ್ಳೆಯವರಾಗಿ ನಿಲ್ಲಬೇಕು. ಏನು ನಮ್ಮದೊಂದು ಆಸೆ, ನಮ್ಮ ಸುಖ ಅನ್ನೋದು ನಮ್ಮ ಮಕ್ಕಳು. ಯಾರು ಸುಖವಾಗಿರ್ತಾರೆ ಅಂದ್ರೆ ಒಳ್ಳೆ ಮಕ್ಕಳಿದ್ದವ್ರು ಸುಖ ಅಂತ ಹೇಳುತ್ತೆ ವೈದಿಕ. ಅದನ್ನ ವಿದುರರೇ ಹೇಳೋದು. ನನಗ್ ನಿದ್ದೆ ಬರ್ತಿಲ್ಲ ವಿದುರ. ಅದು ಒಬ್ಬ ಸೈನಿಕನನ್ನ ಮಧ್ಯರಾತ್ರಿ 12-1 ಗಂಟೆ ಆದ್ರೂ ನಿದ್ದೆ ಬಂದಿರಲ್ಲ. ದೇಶದ ಚಕ್ರವರ್ತಿ, ದೊರೆ, ಹಸ್ತಿನಾಪುರದ ದೊರೆ, ಕುರುವಂಶದ ದೊರೆ, ನಿದ್ದೆ ಬರ್ತಿಲ್ಲ, ಒದ್ದಾಡ್ತಿರ್ತಾನೆ. ಸೈನಿಕನಿಗೆ ಹೇಳ್ಬಿಟ್ಟು ಪ್ರಧಾನಮಂತ್ರಿಗಳನ್ನ ಕರೆಸಿ ಅಂತಾನೆ. ಅವತ್ತಿನ ಕಾಲಕ್ಕೆ ಪ್ರಧಾನಮಂತ್ರಿ ಬಂದು ವಿದುರರು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಧೃತರಾಷ್ಟ್ರ ಹೆಸರಿಗಷ್ಟೇ. ರಾಜ್ಯಪಾಲನ, ರಾಜ್ಯದಲ್ಲಿ ಏನೇನ್ ನಡಿಬೇಕು, ಏನೇನ್ ನಡಿಬಾರ್ದು, ತೆರಿಗೆ, ಜವಾಬ್ದಾರಿಗಳು ಎಲ್ಲ ನೋಡ್ಕೊತಾ ಇದ್ದಿದ್ದು ವಿದುರ. ನೋಡಿ, ಅಂತ ವಿದುರನನ್ನ ಮಧ್ಯರಾತ್ರಿ ಕರೆಸ್ತಾನೆ. ನನಗೆ ನಿದ್ದೆ ಬರ್ತಿಲ್ಲಪ್ಪ, ಏನಾದ್ರೂ ಮಾಡು ಅಂತ. ಯಾಕೆ ನಿದ್ದೆ ಬರುತ್ತೆ? ಯಾವಾಗ ಮೂರ್ಖ ಮಕ್ಕಳನ್ನ ಹೆತ್ತಿರುತ್ತೇವೆಯೋ, ಶತ್ರುವಿನಂತ ಮಕ್ಕಳನ್ನ ಹೆತ್ತಿರುತ್ತೇವೆಯೋ, ಅಸೂಯೆಯಂತ ಮಕ್ಕಳನ್ನ ಹೆತ್ತಿರುತ್ತೇವೆಯೋ, ಆ ಮಕ್ಕಳು ಬೆಂಕಿಯೇ. ನಮಗ್ ನಿದ್ದೆ ಬರೋಕ್ ಬಿಡಲ್ಲ. ನಮ್ ಸುಖ ನಷ್ಟ, ಸುಖಂ ನಾಸ್ತಿ ಅಂತ ಹೇಳ್ತಾರೆ. ಅವನನ್ನ ನಾನು ಅವತ್ತೇ ಹೇಳ್ದೆ, 9ನೇ ವಯಸ್ಸಿಗೆ ಎಡವಟ್ಟು ವಿಷ ಇಟ್ಟವನ ಅವನ ಊಟದಲ್ಲಿ. ಅವನನ್ನ ದೂರ ಇಟ್ಟು ಬಿಡು, ಅವನನ್ನ ತೊಲಗಿಸ್ಬಿಡು, ಅವನನ್ನ
ನಿಮ್ಮನ್ನ ಕುಲನಾಶಕ ಆಗ್ತಾನೆ ಅಂತ ನೋಡು, ತಂದಿಟ್ಕೊಂಡಿದ್ಯಾ ಯುದ್ಧವನ್ನ. ಮನೆ ಬಾಗಿಲಿಗೆ ತಂದಿಟ್ಕೊಂಡಿದ್ಯಾ, ಇಡೀ ಕುಲವೇ ನಾಶ ಆಗುತ್ತೆ. ಈಗಲೂ ಸಮಯ ಮೀರಿಲ್ಲ, ಯೋಚಿಸು ದೊರೆ. ದೊರೆಗಿರ ಬಿಡೋ, ನೀನ್ ಬೇರೆ ಏನಾದ್ರು ಹೇಳೋ, ನಂಗೆ ನಿದ್ದೆ ಬರ್ತಿಲ್ಲ. ಹೌದು ಹುಚ್ಚ, ತಲೆ ಕೆಟ್ಟವನೇ, ನಿನಗೆ ಕಣ್ ಕಾಣಿಸುವುದಲ್ಲ, ನಿನ್ ಮನಸ್ಸಿಗೂ ಪೊರೆ ಹಾಕೋಬಿಟ್ಟಿದೀಯಾ. ಈ ಮೂರ್ಖ ಮಗನನ್ನ ಮನೇಲಿ ತಂದಿಟ್ಕೊಂಡು ಎಲ್ಲ ಬೆಂಕಿ ಹಚ್ಚಿಟ್ಕೊಂಡಿದೀಯ. ನಮಗೆ ಸುಖ ಅನ್ನೋದು ಒಳ್ಳೆ ಮಕ್ಕಳಿಂದ, ದುಃಖ ಅನ್ನುವುದು ಕೆಟ್ಟ ಮಕ್ಕಳಿಂದ. ಅಯ್ಯೋ ನನ್ನ ಮಗ ಹಿಂಗಾಗ್ಬಿಟ್ಟ ಗುರುಗಳೇ. ಮೊನ್ನೆ ಕೂಡ ಒಂದ್ ತಾಯಿ ಜೀವ ಅಲ್ಲಿ ಬರೆದಿದ್ದೇನೆ, ಮನೆಯೊಂದು 3 ಬಾಗಿಲಲ್ಲ 30 ಬಾಗಿಲಾಗುತ್ತೆ. ಅದರ ಮೇಲೆ ಮಗ ಸರಿ ಹೋಗ್ತಾನೆ ಅಂತ ಒಂದು ಮದುವೆ ಬೇರೆ ಮಾಡ್ಬಿಟ್ಟಿದ್ದಾರೆ. 30 ವರ್ಷ ಸಾಕಿ ಬೆಳೆಸಿರೋ ನಮ್ಮ ಮಾತೆ ಕೇಳ್ತಿಲ್ಲ. 20 ವರ್ಷ ಲಾಲನ ಪಾಲನ ಮಾಡಿದವನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೆದರಿಸ್ದ. ಬೈಕ್ ಬೇಕು, ಅದು ಬೇಕು, ಇದು ಬೇಕು ಅಂತ ಎಡವಟ್ಟು ಮಾಡಿ ಇಟ್ಕೊಂಡಿರೋವನು. ಆ ಹೆಣ್ಣು ಮಗು ಇವತ್ತೋ ನಿನ್ನೆಯೋ ಬಂದಿರತಕ್ಕಂತ ಹೆಣ್ಣು ಮಗು ಬದಲಾಯಿಸ್ಬಿಡುತ್ತಾ? ಬೇವಿನ ಮರಕ್ಕೆ ಎಷ್ಟು ಬೆಲ್ಲ ಹಾಕಿದರು ಅದು ಸಿಹಿ ಕೊಡಲ್ಲ. ಇನ್ನೊಂದದು ಬೆಂಕಿಯಿಂದ ಬಾಂಡ್ಲಿಗಾರದ ಹಾಗೆ ಹೋಗಿ ಹಾಕೊಂಡು ಹಿಂದೆ ಮುಂದೆ ಚಿಟ ಚಿಟ ಅಂತ ಸುರಿಸ್ಕೊಳ್ಳೋದಷ್ಟೇ. ಬಿಟ್ಟು ಬಿಡಬೇಕು. ವಿದುರ ಹೇಳೋದದು, ನೀನು ಸುಖವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇವನನ್ನು ತ್ಯಜಿಸ್ಬಿಡು. ಇಂಥವನನ್ನ ಇಟ್ಕೊಂಡು ಏನೋ ನೀನು ಬುದ್ಧಿ ಇದೆಯೇನೋ ಅಣ್ಣ ಅಂತಾನೆ. ನಾವು ಕೇಳಲ್ಲ ಮಕ್ಕಳೇ. ಮೂರ್ಖರ ಸಹವಾಸ, ಮೂರ್ಖನಂತ ಮಗ ಎದ್ದು ಬಿಟ್ರೆ ನಿತ್ಯ ರೋದನ. ತುಂಬಾ ಜನ ಈ ತರದ್ದು ಒಂದು ಬಾಧೆಯಲ್ಲಿ ಇರ್ತೀರಿ. ಹಾಗೆ ಬಿಟ್ಟಿದೆ. ಯಾವುದೋ ಒಂದು ಸಮಯ ಏನು ನೋಡದೆ ಒಂದು ಗರ್ಭಧಾನವಾಗಿ ಹುಟ್ಟಿರತಕ್ಕಂಥ ಮಗು, ಅವನಿಂದ ನಮಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಸರಿ, ಇನ್ನು ಮೇಲೆ ಆದರೂ ಒಂದು ಪುಟ್ಟ ಮಕ್ಕಳಿದ್ದಾರೆ, ಆ ಮಕ್ಕಳಾದರೂ ಅವನಿಗೊಂದು ದಾರಿ ತೋರಿಸ್ಲಿ, ಬದುಕು ಕಟ್ಕೊಳ್ಳಿ. ಎಕ್ಸಾಮ್ ಟೈಮ್ಸ್ ಬಂದ್ಬಿಟ್ಟಿದೆ, ನನ್ನ ಮಗು ಚೆನ್ನಾಗಿ ಅವನು ಏನು ಓದ್ತಿದ್ದಾನೋ ಅದಕ್ಕೆ ತಕ್ಕಂತ ಮಾರ್ಕ್ಸ್ ಬರ್ಲಿ ಗುರುಗಳೇ, ಅದರಲ್ಲಿ ಏಕಾಗ್ರತೆ ಬರ್ಲಿ ಗುರುಗಳೇ. ನಮ್ಮ ಯಜಮಾನ ಸಂತೃಪ್ತಿಯಿಂದ, ಸಮಾಧಾನದಿಂದ, ಸುಖದಿಂದ ಇರ್ಲಿ. ಅವ್ರಿಗೆ ಸಿಗಬೇಕಾದಂತಹ ಹೆಸರು, ಕೀರ್ತಿ, ಪ್ರತಿಷ್ಠೆ ಏನೂ ವಿಘ್ನ ಬಂದ್ಬಿಟ್ಟಿದೆ. ನಮಗೆ ತೋಚದೆ ಪ್ರಕೃತಿಯ ನಿಯಮಗಳು ಹೇಗ್ ಗೊತ್ತಾ? ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ನಿಮ್ಮ ಜಾತಕ ಏನಕ್ಕೆ ಪರಾಮರ್ಶೆ ಮಾಡ್ಕೋಬೇಕು ಅಂದ್ರೆ ದಶಾಭುಕ್ತಿ ಒಂದರಲ್ಲಿ ಇರುತ್ತೆ ಆಪತ್ತು. ಅದರಲ್ಲೂ ಅಷ್ಟಮಾಧಿಪತಿ ದಶೆ, ಷಷ್ಟಾಧಿಪತಿ ದಶೆ, ಈ ತರದ್ದು ಏನಾದ್ರೂ ಬಂದಿದೆ ಕುತ್ತೆ. ಇತ್ತೀಚೆಗೆ ಒಂದು ಜಾತಕ ಅಷ್ಟಮಾಧಿಪತಿ ದಶೆ 2020ರಲ್ಲಿ ಆರಂಭ ಆಗಿದೆ. ದೀರ್ಘವಾದ ಅನಾರೋಗ್ಯ, ನನ್ನ ಕೈ ಮೀರಿದಂತ ಜಾತಕಮ್ಮ. ಅಂದ್ರೆ ಕಿಡ್ನಿ ಹೋಗ್ಬಿಟ್ಟಿದೆ, ತಾಯಿ ಒಂದು ಕಿಡ್ನಿ ಕೊಟ್ಟಿದ್ದಾರೆ, ರೆಡಿ ಆಗಿದೆ, ಮತ್ತೆ ಅದು ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗಿದೆ. ತಾಯಿ ಕೊಟ್ಟಿರುವ ಕಿಡ್ನಿಯೂ ಕೂಡ. ಅಷ್ಟಮಾಧಿಪತಿ ದಶೆ ತನ್ನ ಪ್ರಭಾವ ಬೀರ್ಬಿಟ್ಟಿದೆ. ಮಾರಕಾಧಿಪತಿ, ಅಷ್ಟಮಾಧಿಪತಿ ದಶೆಗಳಲ್ಲಿ ಏನು ಮಾಡಬಾರ್ದು. ಮಾರಕ, ಬಾಧಕ, ಅಷ್ಟಮ, ಷಷ್ಠ, ವ್ಯಯ, ಈ 5 ನೋಡಿಕೊಂಡರೆ ಆ ಸಂದರ್ಭದಲ್ಲಿ ಎಂತ ಕೋಟಿ ಕೊಟ್ರು ಮಾಡಬಾರ್ದು. 6ನೇ ಮನೆಯ ದಶಾನಾಥ, ಅವನೇನಾದ್ರೂ 8ನೇ ಮನೆಯಲ್ಲಿದ್ದ, 12ನೇ ಮನೆಯಲ್ಲಿದ್ದ ಮುಳುಗುದ್ರಿ. ಇಲ್ಲ 12ನೇ ಮನೆಯವನು 8ನೇ ಮನೆಯಲ್ಲಿ, ಇಲ್ಲ 8ನೇ ಮನೆಯವನು 6ನೇ ಮನೆಯಲ್ಲಿ ಅಂದ್ರೆ ಬೆಂಕಿಯಿಂದ ಬಾಣ್ಲಿಗೆ ಇಲ್ದಿದ್ದೆಲ್ಲ ಪ್ರಚೋದನೆ ಮಾಡಿ ಕರ್ಕೊಂಡೋಗಿ ನಿಮ್ಮನ್ನ ಉಲ್ಟಾ ಪಲ್ಟಾ ಮಾಡಿಸಿ ಎಳೆದಾಕಿ ನಜ್ಜುಗುಜ್ಜು. ಅದಕ್ಕೆ ನೋಡ್ತೇವೆ ದಶಾಭುಕ್ತಿಗಳು. ಎಲ್ರಿಗೂ ಅದಕ್ಕೆ ಹಿಂದಿನ ಕಾಲದಲ್ಲಿ ಮಗು ಹುಡ್ತಿದ್ದಾಗೆ ಒಂದು ಡೇಟು, ಒಂದು ಟೈಮು, ಒಂದು ಲೆಕ್ಕ ಅಂತ ಹೇಳಿ ಬರೆದಿಟ್ಕೊಂಡಿರೋರು. ಖಂಡಿತ ಅದ್ರ ಪ್ರಭಾವ ಬೀರುತ್ತೆ. ಅದು ನಿಮಗೆಲ್ಲ, ನನಗೂ ಬೀರಿದೆ. ಅಷ್ಟಮದಲ್ಲಿರ್ತಕ್ಕಂಥ ರಾಹು, ನನಗೆ ರಾಹು ಪ್ರಭಾವದಲ್ಲೇ ಹುಟ್ಟಿದಾಗ ಬದುಕುಳಿದಿರೋದು ಹೆಚ್ಚು. ಬಾಧಕ ಸ್ಥಾನದಲ್ಲಿ ಗುರು, ಓ ಯಾಕೆ ಹೇಳ್ತೀರಾ, ಅಲ್ಲಾಡಿಸಿಬಿಟ್ಟಿದ್ದಾನೆ. ಅದರಲ್ಲೂ ಮಾರಕಾಧಿಪತಿಯ ನಕ್ಷತ್ರದಲ್ಲಿ ಬೇರೆ ಕೂತಿದ್ದಾನೆ, ತಿಣಕಲಾಡಿಸಿಬಿಟ್ಟಿದ್ದಾನೆ. ಭಿಕ್ಷೆ ಒಂದು ಬೇಡಿಸಿಲ್ಲ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಭಿಕ್ಷುಕನ್ಗಾದ್ರೂ ಒಂದ್ ಜಾಗ ಇದೆ.
ಇಲ್ಲ ನನಗೆ ಯಾರದೋ ಎಲ್ಲೋ ಏನೋ ಒಂದು ಊಟ, ಏನೋ ಬಟ್ಟೆ, ನನಗೆ ಗೊತ್ತಿಲ್ಲದ ವಯಸ್ಸಾಗಿದ್ರಿಂದ ಬಚಾವದು. ನಾನಾ ಒಂದು ಅವತಾರ. ಅದರಲ್ಲೂ ಗುರುದಶೆಯಲ್ಲಿ ರಾಹು ಭುಕ್ತಿ ಬಂದಾಗ ದೇಶಾಂತರವೇ ನಡೆದಿದೆ. ರಾಹು ಅಷ್ಟಮ, ಶನಿ ದಶೆಯಲ್ಲಿ ರಾಹು ಭುಕ್ತಿ. ಏನೂ ಮಾಡದ ತಪ್ಪಿಗೆ ನಾನು ಒಂದು ವಾಹಿನಿನಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ. ಕೆಳಗಡೆ ನನ್ನ ಡ್ರೈವರ್ ಕಾರ್ಯಕ್ರಮ ಮುಗಿದು ಬಿಡುತ್ತೆ, ಇನ್ನೊಂದು 15 ನಿಮಿಷದಲ್ಲಿ ಅಂತ ಟೈಮ್ ನೋಡ್ಕೊಂಡು ರೆಡಿ ಆಗಿದ್ದಾನೆ. ರೆಡಿ ಆಗುವಾಗ ಯಾರೋ ಪುಣ್ಯಾತ್ಮ ಬಂದ್ ಬೈಕಲ್ಲಿ ಬಾಗಿಲಿಗೆ ಹಿಂಗ್ ಗುದ್ದಿರೋದು. ಇವನು ರಿವರ್ಸ್ ತೆಗಿಬೇಕಾದ್ರೆ ಇವನ್ ರಿವರ್ಸ್ ಇಲ್ಲಿಂದ ಗುದ್ದಿಲ್ಲ, ಸೀದಾ ಬಂದು ಆ ಮನುಷ್ಯ ಗುದ್ದಿರೋದು. ರವಿಶಂಕರ್ ಗುರೂಜಿ ಕಾಷಾಯ ವಸ್ತ್ರ ಧರಿಸಿದ್ರು, ಗುದ್ದುಬಿಟ್ಟು ಕಾರ್ ತಗೊಂಡು ಓಡೋಗ್ಬಿಟ್ರು ಅಂತ ಹೇಳ್ಬಿಟ್ಟು ರಾಮಚಂದ್ರ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸ್ದವನೇ ನಾನು. ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಆಸ್ಪತ್ರೆ. ಗೊತ್ತಾಗ್ಬಿಡ್ತು ದೊಡ್ಡ ಮನುಷ್ಯ, ದೊಡ್ಡ ಹೆಸರು, ಇನ್ನೊಂದೇನೋ ಮಾಡ್ಬೋದು ಅಂತ. ವಾಹಿನಿಲೇ ನೇರವಾಗಿ ಕೂತಿದ್ದೇನೆ. ಆ ಸಮಯದಲ್ಲಿ ಆಕ್ಸಿಡೆಂಟ್ ಆಗೋ ಸಮಯದಲ್ಲಿ 6:40 ಆಕ್ಸಿಡೆಂಟ್ ಆಗಿದೆ. ನಾನು ಬಂದಿರೋದು 7 ಕೆಳಗಡೆ. ಬರೋ ಅಷ್ಟರಲ್ಲಿ ಗುಂಪು ಸೇರ್ಕೊಬಿಟ್ಟಿದೆ. ಇನ್ನೊಂದು ಅಂತ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ, ಅಯ್ಯೋ ಅದು ದೊಡ್ಡ ಕತೆ, ತನ್ನ ಪ್ರಭಾವ ಸೂಚಿಸ್ಬಿಟ್ಟಿದೆ. ನಮ್ಮನ್ನ ಮೀರಿ ಗ್ರಹಗಳು, ಅದಕ್ಕೆ ಹೇಳುದು ದಶ ಭುಕ್ತಿ ಯೋಗ ಕರ್ಣ. ಅಯ್ಯೋ ನಮ್ ಭಾವ ಮಾಡಿಸ್ಬಿಟ್ರು ಸರ್ ಅನ್ನೋ ಒಬ್ರು ಪುಣ್ಯಾತ್ಮ. ಏನ್ ಮಾಡ್ಸೋದು ಅಬ್ಬಾ ಅಂದ್ರೆ 10 ಲಕ್ಷ ಕೊಟ್ಟಿದೀಯ, ನೆನೆಸಿದ್ರೆ ಒಂದು ದಿನ ಇಲ್ಲ 7 ದಿನದಲ್ಲಿ 10 ಅಲ್ಲ 15 ಲಕ್ಷ ನಿನ್ ಟೇಬಲ್ ಮೇಲೆ ಇಟ್ಬಿಡ್ತಾರೆ. ಇನ್ನೇನ್ ಮಾಡಿದ್ರು ಈ ಮನೆ ಕಂಪ್ಲೀಟ್ ಮಾಡೋಕ್ ಆಗೋಲ್ಲ. 1.5 ಕೋಟಿ ಬೇಕು ಮುಗಿಸೋ ಅಷ್ಟರಲ್ಲಿ. ನೀನ್ ಅಂದ್ಕೊಂಡಿದೀಯ 80 ಲಕ್ಷ ಅಂತ, ಮುಗಿಯಲ್ಲ. ಯಾರ್ದೋ ಮಾತು ಕೇಳ್ಕೊಂಡು ಬಾವನ್ ಮೇಲೆ ಯಾಕೆ ಬೀಳ್ತೀಯ? ನೀನ್ ಮಾರಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಮಾಡಿಟ್ಕೊಂಡಿದ್ಯಾ ರಾಂಗ್ ಟೈಮ್, ರಾಂಗ್ ದಶ, ರಾಂಗ್ ಭುಕ್ತಿ, ರಾಂಗ್ ಯೋಗ, ರಾಂಗ್ ಕರ್ಣ. ಆ ಸಮಯಕ್ಕೆ ಸಾಡೆ ಸಾತಿ ಬಂದು ಒಂದೇನಾದ್ರೂ ಸೇರ್ಕೊಂಡಿರುತ್ತೆ. ಅಷ್ಟಮ ಶನಿ ಬಂದು ಸೇರ್ಕೊಂಡಿರುತ್ತೆ. ಅರ್ಧಾಷ್ಟಮ ಶನಿ ಅನ್ನೋದು ಒಂದು ಬಂದು ಸೇರ್ಕೊಂಡಿರುತ್ತೆ. ಲಾಕಿಂಗ್ ಮಾಡುತ್ತೆ. ಪ್ರಕೃತಿ ಬಿಡುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಅದರಿಂದ ಈಗ ನಮಗ್ ಗೊತ್ತಿಲ್ಲದೆ ನಮ್ಮ ಯಜಮಾನರು ನಮ್ದು ಯಾವುದೋ ಒಂದು ವ್ಯವಹಾರ ಅಡಕತ್ತರಲ್ಲಿ ಸಿಕ್ಕಾಕೋಬಿಟ್ಟಿದೆ. ದಿಕ್ ತೋಚ್ತಿಲ್ಲ ಗುರುಗಳೇ, ಏನ್ ಮಾಡೋದು ಗುರುಗಳೇ? ಹಾಗೆ ವ್ಯವಹಾರ, ಮುಖ್ಯವಾಗಿ ಮಕ್ಕಳು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಷ್ಟ ಪಡ್ತಿದ್ದಾರೆ. ನಮ್ಮ ಮಕ್ಕಳು ತೇರ್ಗಡೆ ಆಗ್ಬೇಕು, JEE ಪಾಸ್ ಆಗ್ಬೇಕು, CET ಪಾಸ್ ಆಗ್ಬೇಕು, ಕ್ಯಾಟ್ ಎಕ್ಸಾಮ್ ಪಾಸ್ ಆಗ್ಬೇಕು, ನೀಟ್ ಎಕ್ಸಾಮ್ ಪಾಸ್ ಆಗ್ಬೇಕು. ಪರಿಶ್ರಮ ಪಟ್ಟು ಅದಾಗ್ತಿಲ್ಲ. ಅಂಥದಕ್ಕೆ ಇವತ್ತೊಂದು ದಿವ್ಯವಾದಂತಹ ಒಂದು ಸಂಸ್ಕಾರದ ಪೂಜೆಯನ್ನ ಹೇಳ್ಕೊಡ್ತಾರೆ. ಇದನ್ನ ಮಾಡಿ 42, 48, 108 ಇಲ್ಲ 180 ದಿನ, ಮಿನಿಮಮ್ 42, 48 ದಿನದಷ್ಟಲ್ಲಿ ಏನೋ ಒಂದು ದಾರಿ ತೋರಿಸುತ್ತೆ. ಇದು ನಿಶ್ಚಿತ ತೋರಿಸಿದೆ, ಮಾಡಿಸ್ಕೊಟ್ಟಿದ್ದೇನೆ ತುಂಬಾ ಜನಕ್ಕೆ. ತುಂಬಾ ಸರಳ, ಸುಲಲಿತ, ಸುಲಭ. ನಿಯಮ ಮೀರಬಾರ್ದು. ನಿಯಮಗಳಿರ್ತವೆ, ಎಲ್ಲದಕ್ಕೂ ಒಂದು ನಿಯಮ ಇದೆ. ನಾನು ಪೂಜೆ ಮಾಡಿಬಿಟ್ಟಿದ್ದೇನೆ, ನಾನು ಓದೋದಿಲ್ಲ, ಬರೀ ಪುಸ್ತಕಕ್ಕೆ ಮಾತ್ರ ಪೂಜೆ ಮಾಡಿದ್ದೇನೆ, ಪಾಸ್ ಆಗೋಲ್ಲ. ದಯಮಾಡಿ ಕ್ಷಮಿಸ್ಬಿಡಿ. ಮಂತ್ರಕ್ಕೆ ಮಾವಿನಕಾಯಿ ಕಲಿಯುಗಕ್ಕೆ ಕುದುರಲ್ಲ. ಕಲಿಯುಗಕ್ಕೆ ಬರುವುದಿಲ್ಲ. ಕೆಲವೊಂದಿದಾವೆ ಮಂತ್ರಶಕ್ತಿಗಳ ಅನುಷ್ಠಾನವಿದೆ, ಅದರಲ್ಲಿ ನಾನಾ ರೀತಿಯ ಸಾಧನೆಗಳಿದ್ದಾವೆ. ತ್ರಿಕಾಲದ್ಯ ಜ್ಞಾನ, ನಿನ್ನೆ ಇಂದು ನಾಳೆ ನೋಡುವಂತ ಒಂದು ಶಕ್ತಿ ಅದರಲ್ಲಿ ಬರುತ್ತೆ. ಪರಕಾಯ ಪ್ರವೇಶ ಇದೆ, ವಶಿನ್ಯಾದಿ ಶಕ್ತಿ. ನಿಮ್ಮ ಮೈಂಡ್ ಅಲ್ಲಿ ಏನ್ ನೋಡ್ತಿದೆ ಅನ್ನತಕ್ಕಂಥದ್ದನ್ನ ಓದಬಹುದು. ಮೈಂಡ್ ರೀಡಿಂಗ್ ಅಂತ ನೀವಂತೀರಿ, ನಾವ್ ಹೇಳ್ತೀವಿ ಮನಸ್ಸನ್ನ ಓದಬಹುದು. ತುಂಬಾ ಇದಾವೆ ಈ ತರದ್ದು ವಿದ್ಯೆಗಳು. ಎಲ್ರಿಗೂ ಅದಾಗೋಲ್ಲ, ನಾವು ಹೇಳೋದೂ ಇಲ್ಲ. ಸಾಮಾನ್ಯ, ಈ ಸಾಮಾನ್ಯ ನಿಯಮವನ್ನ ಮಾಡಿ ಖಂಡಿತ ಫಲವೃದ್ಧಿ ಆಗತಕ್ಕಂಥದ್ದಾಗುತ್ತೆ. ನಿಮ್ಮ ಮಕ್ಕಳು, ನಿಮ್ಮ ಯಜಮಾನರು, ಇಲ್ಲ ನೀವೇ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೀರ, ಅಲ್ಲೊಂದು ಪ್ರಮೋಷನ್, ಅಲ್ಲೊಂದು ಇನ್ಕ್ರಿಮೆಂಟು, ಇಲ್ಲ ಅಲ್ಲೊಂದು ಏನೋ ನಿಮಗೆ ಮೀರಿದಂತ ಒಂದು ಆಪತ್ತು ವಿಪತ್ತು ನಿಮ್ಮ ಕೆಲಸದಲ್ಲಿ ವ್ಯವಹಾರದಲ್ಲಿ ಬಂದು ನಿಂತಿದೆ. ನೀವಾಗಿ ಮಾಡದ್ದು, ನೀವಾಗಿ ಯೋಚಿಸದ್ದು, ಅಲ್ಲೊಂದು ತಕರಾರಾಗಿ ನಿಂತಿದೆ. ಅಂತ ಸಂದರ್ಭದಲ್ಲಿ
ಈ ಒಂದು ಪೂಜೆಯನ್ನ ಹಾಗೂ ದೀಪವನ್ನ ಹಚ್ಚಿಕೊಂಡರೆ ಅದ್ಭುತ ಆಗುತ್ತೆ. ಅದರಲ್ಲೂ ಉತ್ತಮ ಗೌರವ, ಉತ್ತಮ ಸನ್ಮಾನ, ಅಧಿಕಾರ, ನಿಮ್ಮ ಆ ಒಂದು ಧರ್ಮ ಪ್ರಜ್ಞೆಯಿಂದ ನೀವು ನಡ್ಕೋತಿದ್ದೀರಿ. ನಿಮಗ್ ಬರ್ಬೇಕಿತ್ತದು. ಯಾರೋ ಏನು ಈ ತರದೊಂದು ಬಾಂಬ್ ಬ್ಲಾಸ್ಟೋ ಇನ್ನೊಂದು ಏನೋ ಮಾಡಿ ದಿಢೀರಂತ ಏನೋ ಅಲ್ಲೊಂದು ಕೆಂಡ, ಏನೋ ಒಂದು ಜಗಳ ಬೇಕು ಅಂತ ತಕರಾರಿಗೆ ಬಂದು ನಿಂತು ಬಿಟ್ಟಿದ್ದಾನೆ. ದಿಕ್ಕು ತೋಚದಂತಹ ಸಂದರ್ಭ, ಏನೋ ಒಂದು ಬ್ಲಾಸ್ಟ್ ಆಗ್ಬಿಟ್ಟಿದೆ, ನಿಮ್ಮಟ್ಟಕ್ಕೆ ಒಂದು ಬ್ಲಾಸ್ಟ್ ಆಗ್ಬಿಟ್ಟಿದೆ, ತಡ್ಕೊಳಕ್ ಆಗ್ತಿಲ್ಲ ಅನ್ನತಕ್ಕಂಥವರಿಗೆ ವಿಶೇಷವಾಗಿರತಕ್ಕಂಥ ಸಂಕಲ್ಪ ಪೂಜೆ. ಒಂದು 3 ಬತ್ತಿಯ ದೀಪ 2 ತಂದಿಟ್ಕೊಳ್ಳಿ. ಒಂದು 3 ಇಂಚ್ ಇದ್ರೂ ಒಳ್ಳೇದೆ, 2 ಇಂಚ್ ಇದ್ರೂ ಒಳ್ಳೇದೆ. 3 ಕಡೆ ಮುಖವಿರತಕ್ಕಂತ ಒಂದು ಬತ್ತಿ ಇಡತಕ್ಕಂಥದ್ದಿಲ್ಲ, 3 ಬತ್ತಿ ಇಟ್ಟು ಪೂಜೆ ಮಾಡತಕ್ಕಂಥ ದೀಪಗಳು 2. ಒಂದು ತಟ್ಟೆ, ಅಕ್ಕಿ, ಅಚ್ಚು ಬೆಲ್ಲ, ಒಂದು ಕೊಬ್ಬರಿ ಕಂಪಲ್ಸರಿ. ಒಂದು ಆಯ್ತು ಅಂದ್ರೆ ನಿಮ್ಮ ಬೊಗಸೆಯಷ್ಟು ಒಂದು ಬಟ್ಲಲ್ಲಿ ಒಣಗಿದ ಖರ್ಜೂರ, ಇನ್ನೊಂದು ಬೊಗಸೆಯಲ್ಲಿ ಅಷ್ಟು ಒಂದು ಒಣಗಿದ ದ್ರಾಕ್ಷಿ, ಇದನ್ನ ತಂದಿಟ್ಕೊಳ್ಳಿ. ಆ ಅಕ್ಕಿಯ ತಟ್ಟೆಯಲ್ಲಿ ಒಂದು ಗಣದಿಗ್ಬಂಧ ಇಟ್ಕೊಳ್ಳಿ. 42 ದಿನ, 48 ದಿನ, 108 ದಿನ ನೆನ್ಪಿಟ್ಕೊಳ್ಳಿ. 42 ದಿನ, 48 ದಿನ, 108 ದಿನ ಒಂದು ಗಣಪತಿಯ ವಿಗ್ರಹ ಕೂಡ ಅಲ್ಲಿರ್ಬೇಕು. 1-2-3 ವಿಳೆದೆಲೆ, 1-2-3 ಅಡಿಕೆ ಅಲ್ಲಿ ಇಟ್ಬಿಡಿ. ಒಂದಷ್ಟು ಪುಷ್ಪಗಳು. ಸಂಧ್ಯಾಕಾಲ ಸೂಪರ್. ಬಂದ್ ಸಂಜೆ ಒಂದು 7-7:30 ಮಾಡ್ಕೋತೇವೆ, ತೊಂದರೆ ಇಲ್ಲ. ಇಲ್ಲ ಬೆಳಿಗ್ಗೆ ನಾವು 4:30-5 ಗಂಟೆ 6 ಗಂಟೆ ಒಳಗಡೆ ಮಾಡ್ಕೋತೇವೆ, ಇನ್ನೂ ಅದ್ಭುತ, ಫಲಶ್ರುತಿ ನಿಶ್ಚಿತ. ಬಾಯಲ್ಲಿ 1-2-3 ಒಣಗಿದ ದ್ರಾಕ್ಷಿ ಹಾಕೋಬೇಕು. ಹೌದು, ಇಟ್ಕೋಬೇಕು, ತಿನ್ಬಿಡ್ಬಾರ್ದು. ಈ ಪೂಜೆ ಮಾಡುವಾಗ ಇಟ್ಕೊಂಡು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ನಿಮ್ಮ ಮಕ್ಕಳು ಹಾಗೂ ನೀವು, ನಿಮ್ಮ ಮಕ್ಕಳು ಮಾಡಿದ್ರೆ ಇನ್ನೂ ಒಳ್ಳೇದು, ನಿಮ್ಮ ಯಜಮಾನ್ರ ಕಾರ್ಯಕ್ಕೆ ಅವ್ರು ಮಾಡಿದ್ರೆ ಒಳ್ಳೇದು, ನಿಮ್ಮ ಕಾರ್ಯಕ್ಕೆ ನೀವು ಮಾಡಿದ್ರು ಒಳ್ಳೇದು. ಇಲ್ಲ ಯಜಮಾನ್ರ ಕಾರ್ಯಕ್ಕೆ ಮಕ್ಕಳ ಕಾರ್ಯಕ್ಕೆ ನೀವೇ ಕುತ್ಕೊಂಡಿದ್ದೀರಿ, ಮಾಡಬಹುದು. ಒಂದು ಖಾಲಿ ಬಟ್ಲನ್ನ ಇಟ್ಕೊಂಡು 1-2-3 ಒಣಗಿದ ದ್ರಾಕ್ಷಿಯನ್ನ ಬಾಯಲ್ಲಿ ಹಾಕೊಂಡು ಮೊದಲು ದೀಪ ಹಚ್ಕೊಳ್ಳಿ. 3 ಬತ್ತಿಯ ದೀಪ ಹಚ್ಕೊಂಡು ಅದ್ರಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳಿ. ಒಂದೇ ಒಂದು ಡ್ರಾಪ್ ಹೊಂಗೆ ಎಣ್ಣೆ ಹಾಕೊಳ್ಳಿ, ಇಲ್ಲ ತೆಂಗಿನ ಎಣ್ಣೆ ಹಾಕೊಳ್ಳಿ. ಅದ್ರಲ್ಲಿ 1 ಡ್ರಾಪ್ ತುಪ್ಪ ಹಾಕೊಳ್ಳಿ. ನಮ್ಮ ಹತ್ರ ಶಕ್ತಿ ಇಲ್ಲ ಗುರುಗಳೇ ಅನ್ನತಕ್ಕಂಥದ್ದು. ಆಯ್ತು, ನಿಮ್ ಶಕ್ತಿ. ಬೆಳಿಗ್ಗೆ ಒಂದು 5-5:30 ಸ್ನಾನ ಮಾಡಿ ಕುಳಿತುಕೊಂಡು ಈ ಒಂದು ಅನುಷ್ಠಾನ ಆರಂಭ ಮಾಡಿ. ಬಾಯಲ್ಲಿ ಒಣಗಿದ ದ್ರಾಕ್ಷಿ ಹಾಕಿ ದೀಪ ಹಚ್ಚಿ ಧೂಪ ಹಚ್ಬಿಟ್ಟು ಒಂದು ಖಾಲಿ ಬಟ್ಟಲಿಗೆ ಒಂದೊಂದೇ ಒಣಗಿದ ದ್ರಾಕ್ಷಿಯನ್ನ ಓಂ ಗಂ ಗಣಪತಯೇ ಸ್ವಾಹ ಸ್ವಾಹ, ನಿನ್ನ ಶಕ್ತಿಯನ್ನ ತಗೋತಿದ್ದೇನೆ, ನಿನ್ನ ಜ್ಞಾನವನ್ನ ತಗೋತಿದ್ದೇನೆ, ನಿನ್ನ ಸಿದ್ಧಿಯನ್ನ ತಗೋತಿದ್ದೇನೆ, ನಿನ್ನ ಬುದ್ಧಿಯನ್ನ ತಗೋತಿದ್ದೇನೆ. ಏನೋ ಒಂದು ಲೀಗಲ್ ಕೇಸು, ನೀವು ಕರೆಕ್ಟ್ ಆಗಿದ್ದೀರಿ, ನಿಂತಿದೆ, ಏನೋ ಒಂದು ಅನ್ಯಾಯ ಅಲ್ಲಿ ಆಗ್ತಿದೆ, ದಿಕ್ಕು ತೋರಿಸ್ತಿಲ್ಲ, ಮುಂದಕ್ಕೆ ಹೋಗೋ ಗೊತ್ತಾಗ್ತಿಲ್ಲ, ಅದಕ್ಕೂ ಸರಿ. ಮುಖ್ಯವಾಗಿ ಮಕ್ಕಳ ಯಶಸ್ಸು, ಮಕ್ಕಳಿಗೆ ಈಗ ಎಕ್ಸಾಮ್, ನಮ್ಮ ಸುಖ ಅವರು, ನಮ್ಮ ಖುಷಿ ಅವರು, ನಮ್ಮ ಆನಂದ ಅವರು. ನಮ್ಮ ಮಕ್ಕಳು ಅವರವರ ಆ ಸ್ಥಾಯಿ ನಮ್ಮನ್ನು ನೋಡ್ಲಿಲ್ಲ ಅಂದ್ರೂ ನಾವು ಭಯಪಡಲ್ಲಪ್ಪ, ಬೇಜಾರು ಪಡಲ್ಲ, ಹೋಗಿ ಎಲ್ಲೋ ಚೆನ್ನಾಗಿ. ಯಾವ ಮಕ್ಕಳಿಗೆ ದಿಕ್ಕು ತೋರಿಸಿದೆ, ಒಂಥರ ದಿಢೀರಂತ ಡಿಗ್ರಿ ಮಾಡಿ ಕುತ್ಕೋಬಿಟ್ಟಿದ್ದಾರೆ, ಕೆಲಸವಿಲ್ಲದೆ ಕುತ್ಕೋಬಿಟ್ಟಿದ್ದಾರೆ, ಯಾವ ಕೆಲ್ಸಕ್ಕೆ ಹೋಗ್ಬೇಕು ಗೊತ್ತಿಲ್ಲದೆ ಕೂತ್ಬಿಟ್ಟಿದ್ದಾರೆ. ಕೆಲಸ ಮಾಡೋದಾ, ಬಿಸ್ನೆಸ್ ಮಾಡೋದಾ, ಇಲ್ಲ ನಾನು ಪ್ರೈವೇಟ್ ಇನ್ನೊಂದು ಅಬ್ರಾಡ್ ಟ್ರೈ ಮಾಡ್ತಿದ್ದಾರೆ, ಆಗ್ತಿಲ್ಲ. ಅವ್ರಲ್ಲಿ ಯೋಗ್ಯತೆ ಇದೆ, ಆಗ್ತಿಲ್ಲ. ಯೋಗ್ಯತೆ ಇದ್ದು ಅವರಲ್ಲಿ ಆ ತೊಂದರೆಯಾಗಿ ವಿಘ್ನವಾಗಿದ್ರೆ ಈ ಒಂದು ಪೂಜೆ ಆರಂಭ ಮಾಡ್ಕೊಳ್ಳಿ. ತಟ್ಟೆ ಹೇಳಿದ್ನಲ್ಲ, ಅಕ್ಕಿ, ಬೆಲ್ಲ, ಕೊಬ್ಬರಿ, ಒಂದು ಗಣದಿಗ್ಬಂಧ ಇಟ್ಟು, ಒಂದು ಗಣಪತಿ ಇಟ್ಟು, ಅಲ್ಲೊಂದೆರಡು ಎಲೆ ಅಡಿಕೆ ಅದನ್ನು ಇಟ್ಟು, ಒಂದಷ್ಟು ಪುಷ್ಪಗಳನ್ನೆಲ್ಲ ಇಟ್ಟು ಪೂರ್ವಾಭಿಮುಖವಾಗಿ ಕುಳಿತು ಬೆಳಿಗ್ಗೆ ಒಂದು 5-5:30 ಆದ್ರೂ ಸರಿ ಸ್ನಾನ ಮಾಡಿ ಬಂದು ಕುಳಿತುಕೊಳ್ಳಿ. ದೀಪ ಹಚ್ಚಿದ ಮೇಲೆ, ಧೂಪ ಇಟ್ಟಾದ್ಮೇಲೆ ಬಾಯಲ್ಲಿ 3 ಒಣಗಿದ ದ್ರಾಕ್ಷಿ ಹಾಕೊಳ್ಳಿ. ಹಾಕೊಂಡು ಖಾಲಿ ಬಟ್ಟಲಿಗೆ 108 ಬಾರಿ ಓಂ ಗಂ ಗಣಪತಿಯೇ ಸ್ವಾಹ, ಓಂ ಗಂ ಗಣಪತಿಯೇ ಸ್ವಾಹ ಆ ಗಣಪತಿಯನ್ನು ನೋಡ್ತಾ, ಮನೆ ದೇವರನ್ನ ನೆನೆಸ್ತಾ, ಕುಲದೇವರನ್ನ ನೆನೆಸ್ತಾ, ಇಷ್ಟ ದೇವರನ್ನ ನೆನೆಸ್ತಾ ಗಣಪತಿಯ ಮಂತ್ರವನ್ನ ಬಾಯಲ್ಲಿ ಒಣಗಿದ ದ್ರಾಕ್ಷಿ ಇಟ್ಟುಕೊಂಡು ಮಾಡ್ಬೇಕು. ಆಗಾಗ ಕಚ್ಚಿ ಆ ರಸ ಒಳಗಡೆ ಹೋಗ್ಲಿ, ತೊಂದರೆ ಇಲ್ಲ.
ಇಲ್ಲ ಒಣಗಿದ ಖರ್ಜೂರನೇ ಇಟ್ಕೋಬಹುದು, ಇಲ್ಲ ಕಲ್ ಸಕ್ಕರೆ ಇಟ್ಕೋಬಹುದು. ನಂಗೆ ಡಯಾಬಿಟಿಸ್ ಇದೆ ಗುರುಗಳೇ, ಪರವಾಗಿಲ್ಲ ಬಿಟ್ಬಿಡಿ, ಒಣಗಿದ ದ್ರಾಕ್ಷಿ ಇಟ್ಕೊಳ್ಳಿ. ಇದನ್ನ 108 ಬಾರಿ ಹೇಳುತ್ತಾ ಅದಕ್ಕೇನ್ ಮಾಡಿ, ಈ ಬಟ್ಲಲ್ಲಿ ಇರ್ತಕ್ಕಂಥ ಒಣಗಿದ ದ್ರಾಕ್ಷಿನ ಎಣಿಸ್ಕೊಳ್ಳಿ. 108 ಶುದ್ಧವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಒಣಗಿದ ದ್ರಾಕ್ಷಿಯನ್ನ ಎಣಿಸ್ಕೊಂಡು ಮೊದಲೇ ಇಟ್ಕೋಬಿಡಿ. ಹಾಕ್ತಾ ಹೋಗಿ 108 ಒಣಗಿದ ದ್ರಾಕ್ಷಿ ಈ ಖಾಲಿ ಬಟ್ಟೆಲಿ ಬಿತ್ತು. ಮತ್ತೆ ಒಂದು ಕರ್ಪೂರದ ಆರತಿ ತೋರಿಸಿ ನಮಸ್ಕಾರ ಮಾಡ್ಕೊಳ್ಳಿ. ಆ ಒಣಗಿದ ದ್ರಾಕ್ಷಿಯನ್ನು ಬಾಯಲ್ಲಿ ಇಷ್ಟೊತ್ತರ್ಗು ಇಟ್ಕೊಂಡಿದ್ರಲ್ಲ ತಿಂದು ನುಂಗ್ಬಿಡಿ. ಸ್ವಾಹ. ಗಂ ಓಂ ಗಂ ಗಣಪತಿಯೇ ಸ್ವಾಹ. ನನಗೆ ಈ ಶಕ್ತಿ ಕೊಡು, ನನಗೆ ಈ ವಿಘ್ನಗಳು ದೂರ ಹೋಗಿಸುವಂತಹ ಬುದ್ಧಿಶಕ್ತಿ, ಮೇಧಾಶಕ್ತಿ, ಆಲೋಚನಾ ಶಕ್ತಿ, ಸುಲೋಚನಾ ಶಕ್ತಿ, ಜ್ಞಾನ ಶಕ್ತಿ, ಸುಜ್ಞಾನ ಶಕ್ತಿ, ವಿಜ್ಞಾನ ಶಕ್ತಿ, ಇದನ್ನು ಕೊಡು ಗಣಪತಿ ಅಂತ ಹೇಳಿಬಿಟ್ಟು ಬೆಳಿಗ್ಗೆ, ಇಲ್ಲ ನಾನು ಸಂಜೆ ಮಾಡ್ಕೋತೀನಿ ಗುರುಗಳೇ, ಮಿಸ್ ಮಾಡಬಾರ್ದು. 42 ದಿನ ಇಲ್ಲ 48 ದಿನ ನಿಯಮ ಅಂದ್ರೆ ಮಾಡ್ಲೇಬೇಕು. ಅಲ್ಲೆಲ್ಲೋ ಪಾರ್ಟಿಗೆ ಹೋಗ್ತೀನಿ, ಇನ್ನೊಂದೇನೋ ತಿಂತೇನೆ, ಇನ್ನೆಲ್ಲೋ ಹೋಗಿ ಮಲಗ್ತೇನೆ, ಇನ್ಯಾವುದೋ ಹಬ್ಬಕ್ಕೆ ಹೋಗ್ತೇನೆ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೇನೆ, ಇನ್ಯಾವುದೋ ಮದುವೆಗೆ ಹೋಗ್ತೇನೆ. ಓಂ ಕೃಷ್ಣಾರ್ಪಣಮಸ್ತು. ಒಂದ್ ನಿಯಮ, ಒಂದ್ ತಪಸ್ಸು, ಒಂದ್ ಧ್ಯಾನ. ಈಗ ಎಕ್ಸಾಮ್ ಇದೆ, ರಜಾ ಅಂತ ಹೋಗ್ತೀರಾ, ಹಬ್ಬ ಇದೆ ಅಂತ ಹೋಗ್ತೀರಾ, ಅಲ್ಲೆಲ್ಲೋ ಪಾರ್ಟಿ ಇದೆ ಅಂತ ಹೋಗ್ತೀರಾ, ಅಲ್ಲೆಲ್ಲೋ ನಾಳೆ ಬೆಳಿಗ್ಗೆ ಆಫೀಸಲ್ಲಿ ಮೀಟಿಂಗ್ ಇದೆ, ಆ ಮೀಟಿಂಗ್ ರೆಡಿ ಮಾಡ್ತೀರಾ ಇಲ್ವಾ? ಇನ್ನೊಂದು ವಾರದಲ್ಲಿ ಆಡಿಟಿಂಗ್ ಇದೆ, ರೆಡಿ ಮಾಡ್ತೀರಾ ಇಲ್ವಾ? ಇನ್ನೊಂದು ವಾರದಲ್ಲಿ, ಇನ್ನೊಂದು ತಿಂಗಳಲ್ಲಿ ಎಲೆಕ್ಷನ್ ಇದೆ, ಈಗ್ಲಿಂದ ಓಡ್ತಿದ್ದೀರಾ ಇಲ್ವಾ? 6 ತಿಂಗಳ ಮೊದಲೇ. ಅದಕ್ಕೆಲ್ಲ ಓಕೆ. ನಿಮ್ಮ ಒಂದು ನಿಯಮ ಕುತ್ಕೊಂಡು ನೀವು ಒಂದು ತಪಸ್ಸಿನ ತರ ಒಂದು ಧ್ಯಾನ ಮಾಡ್ಲಿಕ್ಕೆ ನಿಮ್ ಕೈಲಿ ಆಗಲ್ಲ ಅಂದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. 108 ಬಾರಿ ಹೇಳಲಿಕ್ಕೆ ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಹಾಗೆ ಒಂದು 5 ರಿಂದ 7 ನಿಮಿಷ ನಿಧಾನವಾಗಿ ಮಾಡಿ, ಪ್ರೀತಿಯಿಂದ ನಿಮ್ಮ ಕೋರಿಕೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ. ನೆನ್ಪಿಟ್ಕೊಳ್ಳಿ, ತುಂಬಾ ಜನಕ್ಕೆ ಗೊತ್ತಿಲ್ಲ, ಭಗವಂತನಿಗೆ ಮೀರಿದ ಶಕ್ತಿ ಇಲ್ಲ. ಈ ಕಾಣದ ಇದು ಯಾವುದೋ ಜೇಡಿ ಮಣ್ಣುಗಳನ್ನು ಅವನ ಪವಾಡ ಇಲ್ಲದೆ ನಡೆಯೋಲ್ಲ. ಇವತ್ತು ನಾನು ನೋಡಿ ಒಂದ್ ಮಾತು ಹೇಳ್ತೇನೆ, ಬೇಜಾರು ಮಾಡ್ಕೋಬೇಕು. ರಾಮೇಶ್ವರಂ ಕೆಫೆಗೂ ಮೊದಲು ತುಂಬಾ ಕೆಫೆಗಳು ಬಂದಿದ್ದಾವೆ. ರಾಮೇಶ್ವರಂ ಕೆಫೆನೂ ಇದೆ, ಹಲವಾರು ಕೆಫೆಗಳು ಇದ್ದಾವೆ. 100 ವರ್ಷ ಇತಿಹಾಸವುಳ್ಳಂತ ದೊಡ್ಡ ದೊಡ್ಡ ಹೋಟೆಲ್ ಇಂಡಸ್ಟ್ರಿಗಳಿದ್ದಾವೆ. ಯಾರಿಗೂ ಸಿಗದಂತಹ ಒಂದು ಹೆಸರು, ಖ್ಯಾತಿ. ಅಂಬಾನಿ ಫ್ಯಾಮಿಲಿಗೆ ಹೋಗ್ಬಿಟ್ಟು ಕ್ಯಾಟರಿಂಗ್ ಮಾಡಬೇಕು ಅಂದ್ರೆ ಯಾವುದ ಶಕ್ತಿ? ಯೋಚನೆ ಮಾಡಿ. ಅವ್ರನ್ನ ಕರೆದು ನಮ್ಮ ಮದುವೆ, ನಮ್ಮ ಮಗನ ಮದುವೆ ಫಂಕ್ಷನ್ ನಿಮ್ ಕ್ಯಾಟರಿಂಗ್ ಒಂದ್ ಇಡ್ಲಿ ಅಂತ ಕೊಡ್ತಾರೆ ಅನ್ನೋದಾದ್ರೆ ಯಾವುದ ಶಕ್ತಿ? ಇಂಥದ್ದೊಂದು ಹೆಸರು, ಪ್ರತಿಷ್ಠೆ, ಜರ ಇವತ್ತು ದುಬೈ, ಬೇರೆ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಮಾಡುವಂತ ಯೋಚನಾ ನಮ್ಮ ಕರ್ನಾಟಕದ ಆ ಒಂದು ಮಗು ಮಾಡಿಟ್ಟಿದ್ದಾರೆ. ಆ ಮಕ್ಕಳು ಎಲ್ಲೆಲ್ಲೂ ಅವ್ರ ಮಾತು. ಯೋಚನೆ ಮಾಡಿ ನೋಡಿ, ಎಲ್ಲಿಗೋ ಹೆಂಗಷ್ಟು ಖ್ಯಾತಿ? ಬರೀ 4 ಬ್ರಾಂಚು. ಹೀಗೆ ಅಷ್ಟು 1000 ಮಂದಿ ನಿತ್ಯ ಬಂದು ಒಂದು 10,000 ಮಂದಿ ಊಟ ತಿಂತಾರೆ ಅಂದ್ರೆ ದೈವ ಪ್ರಣಾಳಿಕೆ ಕರ್ಕೊಂಡು ಬಂದಿರುತ್ತೆ. ನಾವು ಹೋಟೆಲ್ ಮಾಡಿಬಿಟ್ರೆ ಏನೇ ಪ್ರಚಾರ ಅದ್ದು ಇದ್ದು ಅನ್ನತಕ್ಕಂಥದ್ದು. ನಾನು ನೋಡಿದ್ದೇನೆ ತುಂಬಾ ಈ ತರದೊಬ್ರು ಗಾಣದೆಣ್ಣೆ ಒಂದೇ ಬಾರಿಗೆ 7 ಸೆಂಟರ್ನ ತೆಗ್ದಿದ್ದಾನೆ. ಮುಳುಗ್ತಾನೆ ಇವನು ಅಂತ. ಎಲ್ಲ ಡೂಪ್ಲಿಕೇಶನ್, ಬೇರೆಯವ್ರದ್ದು, ಕಾಂಪಿಟೇಟರ್ದು. ಅವ್ರಿಗೆ ಹೆಸರಿದೆ, ನಾನು ಆ ಬ್ರ್ಯಾಂಡ್ ನ ಹೊಡಿಬೇಕು, ಹಾಗೆ ಹೀಗೆ ಅಂತ 6 ತಿಂಗಳಲ್ಲಿ ಬಕಬಾರ್ಲು, ಧಮಾಲು. ದೈವ ಪ್ರಣಾಳಿಕೆ ಮಾತ್ರವೇ ನಡೆಸುವುದು. ಯಾಕೆ? ಅವ್ರಿಗಿಂತ ಮುಂದೆ ಬಂದವರು, ಹಿಂದೆ ಇದ್ದವರು ಎಷ್ಟು ಹೆಸರು, ಖ್ಯಾತಿ ಅವ್ರು ಯಾರಿಗೂ ಇಲ್ಲದ್ದು. ಇವ್ರ ಹೋಟ್ಲಲ್ಲಿ ಇವತ್ತು ಈ 4 ಬ್ರಾಂಚಲ್ಲಿ 10,000 ಬಿಲ್ಲಿಂಗ್ ಆಗುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 10,000 ಮಂದಿ ಊಟ ಮಾಡುತ್ತಾರೆ ಅನ್ನುವುದಾದರೆ ಲೆಕ್ಕ ಹಾಕಿಕೊಳ್ಳಿ. ಮಿನಿಮಮ್ 10,000 ಮಂದಿ. ಯಾವುದ ಆ ಒಂದು ಪ್ರಚೋದನೆ, ಬುದ್ಧಿ ಪ್ರಚೋದಯಾತ್, ದೈವ ಪ್ರಣಾಳಿಕೆ. ಈ ತರದ್ದು ದಿಢೀರಂತ ಅಲ್ಲೇ ಬರ್ಬೇಕಾ, ಅಲ್ಲೇ ನಡಿಬೇಕಾ? ರಾಮ ಅನ್ನೋ ಹೆಸರಿಗೇನಾ, ಈಶ್ವರ ಅನ್ನೋ ಹೆಸರಿಗೇನಾ? ಕಾಲ ನಿರ್ಧರಿಸುತ್ತೆ, ಬಿಡಿ, ನಾವು ಮಾತಾಡೋದು ಬೇಡ. ಇದ್ದಾರೆ ತನಿಖಾಧಿಕಾರಿಗಳು ಇದ್ದಾರೆ, ಅವ್ರು ಮಾಡ್ತಿದ್ದಾರೆ, ಅವ್ರು ತಗೋಬೋಗ್ತಾರೆ. ಎಲ್ಲಿದ್ರು ಸಿಕ್ಕಾಕೋತಾರೆ, ಯೋಚನೆ ಮಾಡಬೇಡಿ. ಎಲ್ಲ ಹೊರಗಡೆ ಎಷ್ಟು ದಿನ ಮುಚ್ಚಿಡೋಕ್ಕಾಗುತ್ತೆ ತಪ್ಪನ್ನ? ಸರಿಯನ್ನೇ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇದೆಲ್ಲ ನೀವು ಯೋಚನೆ ಮಾಡಬೇಡಿ. ದೈವ ಪ್ರಣಾಳಿಕೆಯೇ ನಮ್ಮನ್ನ ಕಾಪಾಡುವುದು. ನೆನ್ಪಿಟ್ಕೊಳ್ಳಿ.
ನಮ್ಮ ಆಲೋಚನಾ ಸುಲೋಚನಾ, ನಮ್ಮ ಮಂಥನ, ನಮ್ಮ ಚಿಂತನ ಅಲ್ಲ. ನೀವು ಮಾಡಿ. ನೀವು ಪ್ರತಿ 7ನೇ ದಿನ ಅಲ್ಲಿ ಇನ್ನೊಂದು ಬಟ್ಲಲ್ಲಿ ಒಣಗಿದ ಖರ್ಜೂರ ಇದೆಯಲ್ಲ, ಅದನ್ನ ತಗೊಂಡು ಹೋಗ್ಬಿಟ್ಟು ಯಾರಾದ್ರೂ ಮಕ್ಕಳಿಗೆ ಕೊಡಿ. ಆಗುತ್ತಾ? ನಿಮ್ ಕೈಯಲ್ಲಿ ಆಗುತ್ತಾ? ಸಜ್ಜಪ್ಪ ಮಾಡಿಡಿ, ಇಲ್ಲ ಒಂದಷ್ಟು ಮೋದಕ ಮಾಡಿಡಿ. ಪ್ರತಿ 7ನೇ ದಿನ ತಗೊಂಡು ಹೋಗ್ಬಿಟ್ಟು ಕೊಡತಕ್ಕಂಥದ್ದು ಮಾಡಿ ನೋಡಿ. ನೀವು ಅದ್ಭುತ ನಡೆಯುತ್ತೆ. ನಿಮ್ಮ ಮಕ್ಕಳು ಏನ್ ತಯಾರಿ ಮಾಡ್ಕೋತಿದ್ದಾರೆ, ಅಮ್ಮ ತುಂಬಾ ಸುಲಭ, ನಾನು ಅಂದ್ಕೊಂಡಿದ್ದಂಥದ್ದೇ, ನಾನು ಏನ್ ಓದ್ಕೊಂಡಿದ್ನೋ ಅದೇ ಬಂದಿತ್ತು. ಇವತ್ತು ಆ ಪ್ರಶ್ನೆಯೇ ಕೇಳಿದ್ರು ಕೋರ್ಟಲ್ಲಿ, ಇವತ್ತು ಅದೇ ತರದ ಮಾತೇ ನಡೀತು, ನನ್ನ ಪರವಾಗಿ ವಾಲ್ತು ಅನ್ನತಕ್ಕಂಥದ್ದು ಹೇಳ್ತೀರಿ. ಮಕ್ಕಳಿಗಂತೂ ವಿಶೇಷ. ನಿಮ್ಮ ಮಕ್ಕಳು ಶ್ರೇಷ್ಠ ಸಂತಾನ ಆಗ್ತಾರೆ, ಶ್ರೇಷ್ಠ ಪದವಿ ಪಡಿತಾರೆ. ನಿಮ್ಮ ಯಜಮಾನ, ನಿಮ್ಮ ಯಜಮಾನಿ ಅವರು ಕೂಡ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥದ್ದು ಏನೋ ಅಡ್ಡಿಯಾಗಿ ನಿಂತಿದೆ. ಒಂದು ಪ್ರಮೋಷನ್, ಒಂದು ಇನ್ಕ್ರಿಮೆಂಟ್, ಈಗೇನೋ ಒಂದು ಕಾಂಟ್ರಾಕ್ಟ್ ಚೇಂಜ್ ಮಾಡ್ತಾರಂತೆ, ಈಗ ಮತ್ತೆ ರಿನ್ಯೂ ಮಾಡ್ತಾರಂತೆ, ಆಗುತ್ತಾ ಇಲ್ವಾ ಅನ್ನತಕ್ಕಂಥ ಒದ್ದಾಟದಲ್ಲಿರತಕ್ಕಂಥವ್ರು ಈ ಅನುಷ್ಠಾನವನ್ನ 3 ಬತ್ತಿಯ ದೀಪವನ್ನಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. 2 ದೀಪ ಎಲ್ಲ ಗುರುಗಳೇ ಒಂದೇ, ಮಾಡ್ಕೊಳ್ಳಿ 3 ಬತ್ತಿಯ ದೀಪ. ಅದನ್ನು ಕೂಡ ಕೆಲವ್ರು ನೋಡ್ಬೇಕು, ಮುಂದ್ಗಡೆ ಇಡ್ಬೇಕಾ, ಎಡಗಡೆ ಇಡ್ಬೇಕಾ, ಬಲಗಡೆ ಇಡ್ಬೇಕಾ, ಎತ್ತರಕ್ಕೆ ಇಡ್ಬೇಕಾ, ರಾಮ ಹಾಗೆಲ್ಲ ಯೋಚನೆ ಮಾಡಬೇಡಿ. ಭಗವಂತ ಸರ್ವಂತಾರಯಾಮಿ, ಎಲ್ಲ ಕಡೆ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ನೀವು ಭಕ್ತಿಯಿಂದ ಬೇಡುವುದೊಂದು ಬಾಕಿ ಅಷ್ಟೇ. ಭಕ್ತಿಯಿಂದ ಬೇಡಿ, ಕೊಡ್ತಾನೆ ಅವನು. ಅವನು ಯಾಕೆ ಕೊಡಲ್ಲ ನಿಮಗ್ ಗೊತ್ತಿಲ್ಲ. ನನಗ್ ಕೊಟ್ಟಿದ್ದಾನೆ, ನನಗ್ ಕೊಟ್ಟಿದ್ದಾನೆ. ಅವನು ಯಾರೋ ಕೇಳ್ತಿದ್ರು, ನಿಮ್ ನಂಬರು ಗುರುಜಿ ನಮಗ್ ಸಿಗೋದಿಲ್ಲ, ನಿಮ್ ನಂಬರು ಗುರುಜಿ ಬಳಸೋಲ್ಲ, ಇಲ್ಲಿ ನೋಡಿ ಈ ತರ ಇಲ್ಲ. ನನಗ್ ಗೊತ್ತಿದೆ, ಈ ನಂಬರ್ ನನ್ನ ಹತ್ರ ಇರೋಂತ ಒಂದು ನಂಬರ್ ಕಡಿಮೆ ಅಂದ್ರೆ 1,000 ಜನ ಟಾಪ್ ಸೆಲೆಬ್ರಿಟೀಸ್ ಹತ್ರ ಇದೆ. ಅವ್ರು ಮಾತ್ರ ಮೆಸೇಜ್ ಮಾಡಿದಾಗ ನಾನು ಯಾವಾಗ್ಲೂ ನೋಡ್ಕೊಂಡಾಗ ರಿಪ್ಲೈ. ವೆರಿ ಬಿಗ್ ಪೀಪಲ್, ವೆರಿ ಬಿಗ್, ತುಂಬಾ 1000 ಜನಕ್ಕೂ ಮೇಲೆ ಅಂತ ಹೇಳಬಲ್ಲೆ. ಅವರಿಗೆ ಅಡ್ವೈಸರ್ ಆಗಿ ಆಗಾಗ ಆ ಸ್ಥಾನದಲ್ಲಿರೋರ್ ಗತ್ತು, ತೂಕ, ಒತ್ತಡ ನಮ್ ಕೈಯಲ್ಲಿ ಇಲ್ಲ, ನಿಮ್ ಕೈಯಲ್ಲಿ ಇಲ್ಲ. ನೀವು ಚಿಕ್ಕ ಮಕ್ಕಳು, ನೀವು ಅದಕ್ಕೆ ಬರಬೇಡಿ ಅಂತ ಬೈತಿರ್ತಾರೆ. ಮೊನ್ನೆ ಕೂಡ ಒಂದಿಬ್ಬರು ಸರಿ ಬೈದೆ. ಬುದ್ಧಿ ಉಂಟಾ ನೀವು ಇದನ್ನ ತಗೊಂಡ್ ಬಂದ್ಬಿಟ್ಟು ಈ ತರ ಮಾತಾಡ್ತಿದ್ದೀರಿ ಅಂತ. ಈಗ ಒಪ್ಪಲ್ಲ, ಇದು ಆಗಲ್ಲ, ಇದೊಂದು ಜಾತಕ ಇಟ್ಬಿಟ್ಟು ಮಗಳ ಮದುವೆಗೆ ತಗೊಂಡ್ ಬಂದಿದ್ರೆ, ಇಷ್ಟಪಟ್ಟಿರೋ ಮಗುನ ಬಿಟ್ಬಿಟ್ಟು ಜಾತಕದ ಹೆಸರು ತಗೋ ಬಂದಿದ್ದಾರೆ. ಮಗ ಮಗಳು ಇಷ್ಟಪಟ್ಟಿದ್ರೆ ಎಲ್ಲ ನಿಮ್ ಮನ್ಸಲ್ಲಿ ಜಾತಿ ಭೂತ ಒತ್ಕೊಂಡ್ ಕೂತಿದೆ, ಆಮೇಲೆ ಬೇರೆ ಇನ್ನೊಂದು ಭೂತ ಒತ್ಕೊಂಡ್ ಕೂತಿದೆ, ಜಾತಕದ ಮೇಲೆ ಹಾಕ್ಬೇಡಿ. ಅದ್ರಲ್ಲಿ ಬೇರೆ ಇನ್ನೊಬ್ಬ ಅರ್ಧಂಬರ್ಧದ ಮನುಷ್ಯ ಅರ್ಧ ಬೆಂದ ಮಾತು ಹೇಳ್ಬಿಟ್ಟಿದ್ದಾನೆ, ಇನ್ನೂ ಗಾಬರಿ ಆಗ್ಬಿಟ್ಟಿದೆ. ಅವೆಲ್ಲ ಏನೂ ಇಲ್ಲ, ತಪ್ಪು ತಿಳ್ಕೊಬೇಡಿ. ತುಂಬಾ ಇದಾವೆ. ಕುಜದೋಷ ಇರುವವರಿಗೆ ಕುಜದೋಷದ ಹುಡುಗಿಯ ಜೊತೆಯಲ್ಲೇ ಮದುವೆ ಮಾಡಬೇಕಾ? ನಾಳಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಕುಜದೋಷ ಇರುವ ಹುಡುಗಿಗೆ ಕುಜದೋಷದ ಹುಡುಗನ್ ಮದುವೆ ಮಾಡ್ಬೇಕಾ? ಇಲ್ಲ ಹುಡುಗನಿಗೆ ಕುಜದೋಷ ಇದೆ, ಹುಡುಗಿಗೂ ಕುಜದೋಷ ಇರಬೇಕಾ? ತುಂಬಾ ಜನಕ್ಕೆ ಗೊತ್ತಿಲ್ಲ. ದೋಷ ಇದ್ರೇನೆ ನೆಗೆಟಿವ್ ವಿಲ್ ಬಿಕಮ್ ಪಾಸಿಟಿವ್. ಇಬ್ರು ರುಚುರ್ನ ಜೊತೆಲಿ ಬಿಟ್ಟ ಹಾಗೆ, ಇವನ್ ಶರ್ಟ್ ಕಿತ್ತ, ಅವ್ನ್ ಪ್ಯಾಂಟ್ ಕಿತ್ತ, ನಮ್ಗೆ ಗೊತ್ತಿಲ್ಲ. ಅದನ್ನ ನಾಳಿನ ಸಂಚಿಕೆಯಲ್ಲಿ ಹೇಳ್ತೇನೆ, ಕಾಯ್ತಿರಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೇಳ್ಕೊಟ್ಟಂತ ಈ ಒಂದು ಗಣಪತಿಯ ಅನುಷ್ಠಾನದ ಈ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಮಕ್ಕಳೇ. ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ. ನಿಮ್ಮ ಮಕ್ಕಳು ಅಂದ್ರೆ ನಿಮ್ಮ ಯಜಮಾನ ನಿಮ್ಮ ಮೊದಲನೇ ಮಗಳು, ನಿಮ್ಮ ಹೆಂಡತಿ ನಿಮ್ಮ ಮೊದಲನೇ ಮಗಳು. ಆ ತಾಯಿ ಜೀವ, ಆ ಯಜಮಾನ ಜೀವ, ಅವನ್ ಚೆನ್ನಾಗಿದ್ರೆ ಅಲ್ವಾ ಆ ಮಗುನು ಸುಸ್ತಾಗಿ ಮಲಗ್ತಾನಪ್ಪ, ಅವನು ದಣ್ದಿರ್ತಾನಪ್ಪ, ಅವನಿಗೂ ಒತ್ತಡ ಇರುತ್ತಪ್ಪ, ಆಕಿನೂ ಮಗುವೆ ಅಲ್ವಾ, ಯಾರ ಹತ್ರ ಹೇಳ್ಕೊತಾಳೆ?
ನಾನು ಆಗಾಗ ಅದಕ್ಕೆ ಹೇಳ್ತಿರ್ತೀನಿ, ನನ್ನ ಹತ್ರ ಜಗಳ ಆಡು ಅಂತ ನನ್ನ ಸಂಗಾತಿಗೆ. ಸರಿ ಜಗಳ ಆಡೋಣ ಒಂದ್ಸಲಿ, ಅವಾಗವಾಗ ಇದ್ದಿದ್ದು ಒಳಗಡೆ ಏನೇನೋ. ಅವತ್ತು ಸೊಪ್ಸಾರು ಇಟ್ಬಿಟ್ಟೆ ಭಾನುವಾರ. ನಾನು ಭಾನುವಾರ ಸೊಪ್ಸಾರು ತಿನ್ನಲ್ಲ. ಓ ನವರಂಧ್ರಗಳು ಬೆಂಕಿ ಆಗ್ಬಿಟ್ಟಿರುತ್ತೆ. ಭೃಗು, ವಿಶ್ವಾಮಿತ್ರ, ದೂರ್ವಾಸ ಎಲ್ಲ ಜಮದಗ್ನಿ ಎಲ್ಲ ಆಗ್ಬಿಟ್ಟಿರ್ತವೆ. ಬಂದ್ಬಿಡ್ಬೇಕು ಹೊರಗಡೆ, ಕಕ್ಕ ಬಿಡ್ಬೇಕು, ತೆಗೆದು ಬಿಡ್ಬೇಕು. ನೋ ಮಾತಾಡದೆ ಹಾಗೆ ಎದ್ದು ಬಿಟ್ರೆ ಒಳಗಡೆ ಇನ್ನಷ್ಟು ಕಲ್ಮಶ ಬಂದ್ಬಿಡ್ಬೇಕು ಮಕ್ಕಳೇ. ಆಗುತ್ತೆ, ಎಲ್ರಿಗೂ ಇದಾಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ನಿಮ್ಮ ಹೆಂಡತಿ ನಿಮ್ಮ ಮೊದಲನೇ ಮಗು. ಲೋಗಾಬ್ರಿ ಮಾತಾಡೋಲ್ಲ ಮಗು. ಏನ್ ಅನ್ಕೋತಾರೋ, ನನ್ನ ಯಜಮಾನ, ನನ್ನ ಇದು ಅಂತ. ಹೌದು, ತಂದೆ ನೀವು, ಮೊದಲ ತಂದೆ, ತಂದೆ ನಂತರದ ತಂದೆ ಸ್ಥಾನ, ಮಿತ್ರನ ನಂತರದ ಮಹಾಮಿತ್ರ ಸ್ಥಾನ. ಅಣ್ಣನಿಗಿಂತಲೂ ದೊಡ್ಡಣ್ಣ ಆಗ್ಬಿಟ್ರೆ ನೀವು. ಅಣ್ಣನ ತರ ಹಿಂಗ್ ಭುಜದ ಮೇಲೆ ಕೈ ಹಾಕಿ ನಾನಿದ್ದೀನಿ ನಡಿ ಅನ್ನುವಂಥ ಸ್ಥಾನ. ಆಕೆಗೆ ನೀವು ಮಗನೇ, ತಾಯಿ ಜೀವಕ್ಕೆ. ಅದಕ್ಕೆ ತಿನ್ಸೋದು. ನಿಮಗ್ ಬೇಕಾಗಿರೋ ಅಡಿಗೆನೆ, ನಿಮಗ್ ಬೇಕಿರೋ ಬಟ್ಟೆನೆ, ನಿಮಗ್ ಬೇಕಿರೋ ತಿಂಡಿನೇ. ಎಲ್ಲೋ ಮುನಿಸ್ಕೊಬಿಟ್ರೆ ಮಗು ತರ ನೋಡ್ಕೊಳ್ಳುತ್ತೆ. ಬೆನ್ನುಜ್ಜಿ, ಇದೇನ್ರಿ ಬಟನ್ ಹಿಂಗ ಹಾಕೊಂಡಿದ್ರಿ, ಇದೇನ್ರಿ ಶೇಡ್ ಆಗಿರೋ ಬಟ್ಟೆ ಹಾಕೋಬಿಟ್ಟಿದ್ದೀರಿ, ಎಷ್ಟ್ ದಿನ ಇದೇ ಬಟ್ಟೆ ಹಾಕೋತೀರಿ, ಹೌದಲ್ವಾ? ಅದರಿಂದ ನಿಮ್ಮ ಯಜಮಾನ, ನಿಮ್ಮ ಯಜಮಾನಿ, ನಿಮ್ಮ ಮೊದಲನೇ ಮಗಳು, ಮಗ, ಅವ್ರಿಗೂ ಒಳ್ಳೇದಾಗ್ಬೇಕ್ತಾನೆ. ಈ ಸಂಕಲ್ಪ ಮಾಡ್ಕೊಳ್ಳಿ. ಗಣಪತಿಯ ಅನುಷ್ಠಾನ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಇರ್ಲಿ, ಬುಧವಾರದ ಪೂರ್ವಾಷಾಢ ನಕ್ಷತ್ರದ ಈ ದಿನ ವಿಶೇಷವಾಗಿ ಮೇಷರಾಶಿಗೆ ಚಂದ್ರ ಆ ಒಂದು ಸುಖಾಧಿಪತಿ ಭಾಗ್ಯದಲ್ಲಿದ್ದು, ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲೇ ಇರೋದ್ರಿಂದ ಅಭ್ಯುದಯ, ಸುಖ, ಒಳ್ಳೆ ಒಂದು ಕೀರ್ತಿ, ಪ್ರತಿಷ್ಠೆ. ಅದರಲ್ಲೂ ಕಲಾವಿದರಾಗಿದ್ದೀರಾ, ಆರ್ಟಿಸ್ಟಿಕ್ ಲೈನ್ ಅಲ್ಲಿ ಇದ್ದೀರಾ, ಮ್ಯೂಸಿಷಿಯನ್ ಲೈನ್ ಅಲ್ಲಿ ಇದ್ದೀರಾ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಇಂಟೀರಿಯರ್, ಆರ್ಕಿಟೆಕ್ಟು, ಹೋಟೆಲ್ ಇಂಡಸ್ಟ್ರಿ, ಹಣ್ಣು, ಹೂವು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಅದ್ಭುತ ಪ್ರಗತಿ. ಇನ್ನು ವೃಷಭ ರಾಶಿ, ಚಂದ್ರ ಅಷ್ಟಮದಲ್ಲಿದ್ದು, ಶುಕ್ರ ನಕ್ಷತ್ರದಲ್ಲಿದ್ದು, ಶುಕ್ರ ಭಾಗ್ಯದಲ್ಲಿದ್ದಾನೆ. ದುಡಿತೀರಿ, ಖರ್ಚು ಜಾಸ್ತಿ ಅಷ್ಟೇ. ಏನೋ ಒಂದು ಖರ್ಚು ಇಟ್ಕೊಂಡಿರ್ತೀವಿ. ಗುರು ಬೇರೆ 12ನೇ ಮನೆ, ಮಕ್ಕಳಿಗೋಸ್ಕರ ಈಗೆಲ್ಲ JEE, ನೀಟು, ಇನ್ನೊಂದು ಆ ಕಾಲೇಜು, ಈ ಕಾಲೇಜು. ನೋಡಿ, ನಿಮಗಿಷ್ಟ ಆಗಿದ್ದು ಓದಿಸ್ಬೇಡಿ, ಅದು ಕಷ್ಟ ಆಗುತ್ತೆ ಮಕ್ಕಳಿಗೆ. ಮಕ್ಕಳಿಗೆ ಇಷ್ಟ ಆಗಿದ್ದು ಓದಿಸಿ. ನಮ್ಮ ಮಕ್ಕಳಲ್ವಾ? ನಮ್ಮ ಹುಚ್ಚು ಉನ್ಮಾದಕ್ಕೆ ಅವ್ನ ಇಂಜಿನಿಯರು, ಮೆಡಿಕಲ್ಲು, ಡಾಕ್ಟ್ರು, IAS ಓದಿಸ್ಬೇಕು. JD ಮಣ್ಣು, ಅವ್ನಿಗೆ ಯಾವುದೋ ಒಂದು ಮೆಕ್ಯಾನಿಕ್ ಇಷ್ಟ, ಎಕ್ಸ್ಪರ್ಟ್ ಆಗ್ಬಿಡ್ತಾನೆ. ಅದನ್ನ ನೋಡಿ, ಅದನ್ನ ಹುಡುಕಿ, ಅದನ್ನ ತಿಳ್ಕೊಳ್ಳಿ. ಅವರ ಶಕ್ತಿ, ಬಲ. ಗುರು 12ನೇ ಮನೆ ವೃಷಭಕ್ಕೆ ಆ ತರದ ಒಂದು ಕನ್ಫ್ಯೂಷನ್ ಸ್ಟೇಟಸ್ ತಗೋಬಿಡ್ತೀರಿ. ಎಚ್ಚರಿಕೆಯಿಂದ ನಿಭಾಯಿಸಿ. ಇನ್ನು ಮಿಥುನ ರಾಶಿ, ಕೇಂದ್ರದಲ್ಲಿ ಚಂದ್ರ, ಶುಕ್ರನ್ ಸಾರ, ಶುಕ್ರ ಅಷ್ಟಮ. ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ. ಮಕ್ಕಳ ವಿಚಾರದಲ್ಲಿ ಮನೆ, ವಾಹನ, ಸ್ವಲ್ಪ ಖರ್ಚು, ಇಂಟೀರಿಯರ್ ಖರ್ಚು, ಬಾಡಿಗೆ ಖರ್ಚು, ಡ್ಯಾಡಿಗೆ ಖರ್ಚು, ಪತ್ನಿಗೆ ಖರ್ಚು, ಪತಿಗೆ ಖರ್ಚು, ಭೂಮಿಗೋಸ್ಕರ, ಮನೆಗೋಸ್ಕರ, ಕಾಂಪೌಂಡ್ಗೋಸ್ಕರ, ಗಾಡಿಗೋಸ್ಕರ, ಗಾಡಿ ಪರ್ಚೇಸು, ಯಾವುದೋ ಒಂದು ಗಾಡಿ ಮಾರೋದು, ಮನೆ ಮಾರೋದು, ಜಾಗ ತಗೊಳ್ಳೋದು, ಯಾವುದೋ ಒಂದು ಟೆನ್ಷನ್ ಅಲ್ಲಿ ಇರತಕ್ಕಂಥ ಭಾವಾರ್ಥದಲ್ಲಿದ್ದೀರಿ, ಒಂದು ಎಳೆದಾಟದಲ್ಲಿದ್ದೀರಿ. ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಿ, ಆಯ್ತು. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚೆನ್ನಾಗಿದೆ. ಶುಕ್ರ ನೇರವಾಗಿ ನೋಡ್ತಿದ್ದೇನೆ. ಏನೋ ತುಂಬಾ ದಿನದ ನಂತರ ಒಂದು ಒಳ್ಳೆ ಒಂದು ಪ್ರೀತಿ, ಪ್ರೇಮ, ಗೆಳೆಯ, ಮಾತುಕತೆ, ಸ್ನೇಹಿತ, ಆತ್ಮೀಯ, ಈ ತರದ ಒಂದು ಭಾವಾರ್ಥಗಳಲ್ಲಿ ವಿಶೇಷ ಅಭಿವೃದ್ಧಿ ಕಾಣಿಸ್ತಕ್ಕಂಥದ್ದು. 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, 2 ಕೆಲಸ, 2 ವ್ಯಾಪಾರ, 2 ಬದುಕು, 2 ದಾರಿ ಅನ್ನತಕ್ಕಂಥ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ, ಕರ್ಕಾಟಕ ರಾಶಿಯವರಿಗೆ ಅದ್ಭುತ ಆಗತಕ್ಕಂಥ ಒಂದು ದಿನ. ಅದರಲ್ಲೂ ಸ್ಪೋರ್ಟ್ಸ್ ಲೈನ್ ಅಲ್ಲಿರೋರಿಗೆ ವಿಶೇಷ ಫಲವೃದ್ಧಿ. ಸಿಂಹ ರಾಶಿ, ವಿಶೇಷವಾಗಿ ಪಂಚಮದಲ್ಲಿ ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ 6ನೇ ಮನೆಯಲ್ಲಿದ್ದಾನೆ, ಒದ್ದಾಡಿಸ್ಬಿಡ್ತಾನೆ. ಅದೊಂದು ಚೂರು ಜಾಗ್ರತೆ.
ಹೆಣ್ಣು ಸಂತಾನ, ಇಲ್ಲ ಸ್ತ್ರೀಯರಿಗೆ ಸಂಬಂಧಿತ ಗಾರ್ಮೆಂಟ್ಸು, ಬಟ್ಟೆ, ಟೈಲರಿಂಗು, ಬೋಟಿಕ್ಕು, ಮೇಕಪ್, ಬ್ಯೂಟಿ ಪಾರ್ಲರು, ಕೇಶಾಲಂಕಾರ, ಈ ತರದ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಸ್ವಲ್ಪ ಒತ್ತಡ, ಸ್ವಲ್ಪ ದೈಹಿಕವಾಗಿ ವೀಕ್ ಇರ್ತೀರ. ಹಾಲು ಬೆಣ್ಣೆ ತಂದು ಕಾಯಿಸಿ ತುಪ್ಪ ಮಾಡಿ ತಿನ್ನತಕ್ಕಂಥ ಅಭ್ಯಾಸ ಮಾಡಿ. ಸಣ್ಣ ಬದಲಾವಣೆ. ತುಪ್ಪ ತಿಂತಿದ್ದೀರಿ, ಅದ್ಯಾವ್ದು ತುಪ್ಪ ತಿನ್ನೋ ಬದಲು, ಅದ್ಯಾವ್ದು ಅಂಗಡಿ ತುಪ್ಪ ತಿನ್ನೋ ಬದಲು ಬೆಣ್ಣೆ ತಗೊಬನ್ನಿ, ಇಲ್ಲ ನೀವೇ ಮನೇಲೆ ಬೆಣ್ಣೆ ತಯಾರಿಸಿ ಅದರಲ್ಲಿ ಕಾಯಿಸಿದ ತುಪ್ಪ ತಿನ್ನಿ. 108 ದಿನ ತಿನ್ನೋಡಿ. ಯಾರಿಗೆ ಶಕ್ತಿ ಇಲ್ಲ, ಬಲ ಇಲ್ಲ, ಮಕ್ಕಳಲ್ಲಿ ಓದಿಗೆ ಶಕ್ತಿ ಇಲ್ಲ, ಓದಿಗೆ ನೆನಪಿನ ಶಕ್ತಿ ಇಲ್ಲ, ಸುಸ್ತು ಅಂತಾರೆ ಅನ್ನತಕ್ಕಂಥವ್ರು ತುಪ್ಪ ತಿನ್ಸಿ. ಬೆಣ್ಣೆ ಕಾಯಿಸಿದ ತುಪ್ಪ, ಅದು ಎಮ್ಮೆ ತುಪ್ಪ ಇರ್ಬೋದು, ತಿನ್ನಿಸ್ಬೋದು. ನೀವು ತಿನ್ಸಿ, ನೀವು ಯಾರ್ಯಾರ ಮಾತು ಕೇಳಬೇಡಿ. ಬುರುಡೆ ರಂಗಂಧರುಗಳು ಅನಾದಿ ಕಾಲದಿಂದಲೂ ತುಪ್ಪ ತಿಂತಿದ್ರಂತೆ. 3.5 ಸೇರು ಎಳ್ಳೆಣ್ಣೆ ಕುಡಿತಾ ಇದ್ದದ್ದು ಕೃಷ್ಣದೇವರಾಯರು. ಜಗಜಟ್ಟಿ. ನಾವು 3.5 ಸ್ಪೂನ್ ಕುಡಿದ್ರಿ ಅಂದ್ರೆ ಲೂಸ್ ಮೋಷನ್. ನಾವು ಅರಗಿಸ್ಕೊಳ್ಳೋ ಶಕ್ತಿ ಬೆಳೆಸ್ಕೊಳ್ಳಿಲ್ಲ. ಅದನ್ನ ಕರಗಿಸ್ಕೋಬೇಕು, ಹಾಗೇನು ಆಗೋಲ್ಲ. ಮಾಡಿದ ತಗೊಂಡ್ರೆ ಎಲ್ಲ ಉಲ್ಟಾ ಪಲ್ಟಾ. ಅದರಿಂದ ನಮ್ ದೇಹಕ್ಕೆ 3 ಸ್ಪೂನ್ ಒಳ್ಳೆ ಬೆಣ್ಣೆ ಕಾಯಿಸಿದ ತುಪ್ಪ ತಿಂದ್ರೆ ಏನೂ ಆಗೋದಿಲ್ಲ. ತಿನ್ನಿ. ಕೀಲುಗಳೆಲ್ಲ ಯಾರ ಮನೇಲಿ ಕೇಳಿದ್ರು ಆರ್ಥರೈಟಿಸ್ ಪ್ರಾಬ್ಲಮ್ ಅಂತಿದ್ದೀರಿ. ಕಾಲೆಲ್ಲ ಜೋಮ್ ಹಿಡಿಯುತ್ತೆ, ಮಂಡಿ ನೋವಿದೆ, ಸೊಂಟ ನೋವಿದೆ ಅಂತ. ಅಲ್ಲಿಗೆ ಶಕ್ತಿ ಇಲ್ಲ ದೇಹಕ್ಕೆ ಅಂತ ಅರ್ಥ. ಸ್ವಲ್ಪ ತುಪ್ಪ ತಿನ್ನಿ, ಏನೂ ಆಗಲ್ಲ. ಮಕ್ಕಳಿಗೆ ಮುಖ್ಯವಾಗಿ ತಿನ್ನಿಸ್ತಾರೆ. ಆಗಿನ ಕಾಲದಲ್ಲಿ ಪ್ರತಿ ಮನೇಲಿ ಒಂದು ಹಸು ಇರ್ತಿತ್ತು. ಯಾರ ಮನೇಲಿ ಹಸು ಇದೆ ಅಂದ್ರೆ ಅಲ್ಲಿ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಕ್ಷೀರಾಭಿವೃದ್ಧಿ. ಮಕ್ಕಳು ತುಂಬೋಗಿರೋರು. ನನ್ನ ಗುರುಗಳ ಮನೆಯಲ್ಲಿ ಒಟ್ಟು 14 ಜನ ಮಕ್ಕಳು. ಅವ್ರ ಮನೆಯಲ್ಲಿ 4 ಹಸು ಕಟ್ಕೊಂಡಿದ್ರು. ಹಾಲು ಮಾರೋಕಲ್ಲ, ಮನೆಯಲ್ಲಿ ಹಾಲು ಕುಡಿಸೋದೇನು, ಬೆಣ್ಣೆ ಅಂತೆ, ತುಪ್ಪ ಅಂತೆ, ಮಜ್ಜಿಗೆ ಅಂತೆ, ಅಯ್ಯೋ ತಂಬುಳಿ ಅಂತೆ. ಪರಮಾನ್ನ ತಾಯಿ ಮನೆ ಅನ್ನಪೂರ್ಣೇಶ್ವರಮ್ಮ, ಶಾರದಮ್ಮ. ಸಿಂಹರಾಶಿ ಆ ಥರದ್ ನೋಡ್ಕೊಳ್ಳಿ. ಆರೋಗ್ಯ ಸ್ವಲ್ಪ ಅಷ್ಟೇ. ಇನ್ನು ಕನ್ಯಾ ರಾಶಿ. ಸುಖದಲ್ಲಿ ಚಂದ್ರ ಲಾಭಾಧಿಪತಿ. ಶುಕ್ರನು ಪೂರ್ವ ಪುಣ್ಯ ಸ್ಥಾನದಲ್ಲಿರೋದ್ರಿಂದ ಮುತ್ತು ರತ್ನ ವ್ಯಾಪಾರಗಳು, ಹಾಲು, ಬೆಣ್ಣೆ, ತುಪ್ಪ, ಬೇಕರಿ, ಹೋಟೆಲ್, ತಿಂಡಿ, ಟ್ರಾವೆಲ್, ಟೂರು, ವೆಹಿಕಲ್ಸ್, ಈ ತರದ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ, ವಿದ್ಯಾಭ್ಯಾಸ, ಅದ್ಭುತ ಪ್ರಗತಿ. ತುಲಾ ರಾಶಿ. ವಿಜಯಸ್ಥಾನದ ಚಂದ್ರ ವಿಜಯ ಕೊಡ್ತಾನೆ. ಶುಕ್ರನು ಸುಖಭಾವದಲ್ಲಿರೋದ್ನ ವಾಹನ ತಗೊಳ್ಳೋದು, ಬಂಗಾರ ತಗೊಳ್ಳೋದು, ಅಲಂಕಾರ, ಒಪ್ಪ, ಓರಣ, ಕಾಸ್ಮೆಟಿಕ್ ಸರ್ಜನ್, ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಡೆಂಟಿಸ್ಟ್ ಆಗಿದ್ದೀರಾ. ಆಮೇಲೆ ದೊಡ್ಡ ವಾಹನಗಳು. ಯಾರೋ ಪುಣ್ಯಾತ್ಮ ಕಲ್ಯಾಣರಾಮನ್ ದೊಡ್ಡ ರೋಲ್ಸ್ ರಾಯ್ಸ್ ಕಾರ್ಗಳನ್ನ ಒಂದೇ ಬಾರಿ ತಗೊಂಡಿದ್ದಾನೆ ಅಂತ. ಆ ರೀತಿಯ ಸುಯೋಗ. ನಿಮ್ಮಟ್ಟಕ್ಕೆ ಒಂದು ಚಿಕ್ಕ ಕಾರು, ಚಿಕ್ಕ ಬೈಕು, ಚಿಕ್ಕದ್ರಲ್ಲೇ ಆನಂದ ಇರೋದು ಮಕ್ಕಳೇ. ದೊಡ್ಡವ್ರು ಬಿಡಿ ಅವ್ರ ಕತೆ. ಸಿಕ್ಕಾಬಟ್ಟೆ ಇನ್ಕಮ್ ಟ್ಯಾಕ್ಸ್ ರೈಡ್ಗಳು ನಡೀತಿರುತ್ತೆ. ಅಷ್ಟೇ. ತುಲಾ ರಾಶಿ ಕುಂಭದ್ರೋಣ ಮಳೆ ಇವತ್ತು ನಿಮಗೆ. ವೃಶ್ಚಿಕ ರಾಶಿ. ನಿಮಗೂ ಚೆನ್ನಾಗಿದೆ. ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ 3ನೇ ಮನೆಯಲ್ಲಿ ಕುಜನ ಭಾವದಲ್ಲಿರೋದ್ರಿಂದ ಒಂದು ಮೆಷಿನು, ಫ್ಯಾಕ್ಟ್ರಿ, ಆರ್ಕಿಟೆಕ್ಟ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಪೊಲೀಸ್ ಡಿಪಾರ್ಟ್ಮೆಂಟ್, ಲೀಗಲ್ ಡಿಪಾರ್ಟ್ಮೆಂಟ್, ಜಡ್ಜ್ ಡಿಪಾರ್ಟ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಧನುಸು ರಾಶಿ. ಪೂರ್ಣ ಕುಂಭ ಮಳೆ. ಮದುವೆ ಆಗದವರೆಗೆ ಮದುವೆ, ಒಡೆದ ಬದುಕು, ಒಡೆದ ಜೀವನ, ಒಡೆದ ವೃತ್ತಿ, ಒಡೆದ ಕುಟುಂಬ ಮತ್ತೆ ಸರಿಪಡಿಸಿಕೊಳ್ಳಲು ಅದ್ಭುತ. ಅದರಲ್ಲೂ ಲವ್ ಫೇಲ್ಯೂರ್ ಆಗಿರೋರು ಮಾತಾಡಿ ಸರಿಪಡಿಸ್ಕೊಳ್ಳಲು ಅದ್ಭುತ ದಿನ. ಯಾರು ಹುಚ್ಚರಪ್ಪ ತಗೊಂಡೋಗಿ ಆಸಿಡ್ ಎಲ್ಲ ಸುರಿದು ಬಿಡೋದಂತೆ, ಕೊಂದು ಬಿಡೋದಂತೆ, ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಂತೆ. ಇದನ್ ಪ್ರೀತಿ ಅಂತಾರೇನ್ರಿ? ಖಂಡಿತ ಇಲ್ಲ. ತಂದೆ ಪ್ರೀತಿ ತರ ಇರಬೇಕು, ಅಣ್ಣನ ಪ್ರೀತಿ ತರನೂ ಇರಬೇಕು. ಒಬ್ಬ ಗೆಳೆಯನ ಪ್ರೀತಿ ಬರೀ ಅಷ್ಟರಲ್ಲೇ ಅಲ್ಲ. ನನಗ್ ಸಿಗಲಿಲ್ಲ, ಚೆನ್ನಾಗಿರೋಗು. ನನಗ್ ಸಿಗ್ಲಿಲ್ಲ ಅಂದ್ರೆ ನೀನ್ ಕೆಟ್ಟೋಗು, ಹಾಳಾಗೋಗು, ಹಾಳು ಮಾಡು. ಇವತ್ತು ಆ ತರದ್ದು ಭಾವ, ಕಲಿಯುಗ ಪ್ರಭಾವ. ಜಾಗ್ರತೆ. ಇನ್ನು ಮಕರ ರಾಶಿ.
ಚಂದ್ರ 12 ಮನೆ ಶುಕ್ರನ ಸ್ಥಾನ. ಸ್ವಲ್ಪ ಓಡಾಟ, ಎಳೆದಾಟ, ವ್ಯವಹಾರಗಳು, ದೂರದ ವ್ಯವಹಾರ, ದೂರದ ಕೆಲಸ, ದೂರದ ವ್ಯಕ್ತಿಗಳು, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಮಾತು, ಗೊತ್ತಿಲ್ಲದ ದುಡ್ಡು, ಗೊತ್ತಿಲ್ಲದ ಟ್ರೇಡಿಂಗ್ ನಮಗ್ ಬರಲ್ಲಪ್ಪ, ನಾವು ಮಾಡೋದಿಲ್ಲ. ಇದೊಂದು ನೋಡ್ಕೊಳ್ಳಿ, ಜಾಗರೂಕತೆ. ಇನ್ನು ಕುಂಭರಾಶಿ, ಚಂದ್ರ ಲಾಭದಲ್ಲಿ, ಶುಕ್ರನ್ ಸಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಮೀಡಿಯಾ, ಡಾನ್ಸು, ಮ್ಯೂಸಿಕ್ಕು, ಕಲೆ, ಚಿತ್ರಕಲೆ, ಪೇಂಟಿಂಗು, ಹೂವು, ಹಣ್ಣು, ತರಕಾರಿ, ಬಟ್ಟೆ, ಅಡಿಗೆ ಪದಾರ್ಥಗಳು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಶುಕ್ರ, ಜ್ಯೋತಿಷ್ಯ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಚಿತ್ರಕಲೆ, ಪೇಂಟಿಂಗ್, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ ಆಗತಕ್ಕಂತ ಒಂದು ದಿನ. ಮೀನರಾಶಿ, ಕೇಂದ್ರದಲ್ಲಿರತಕ್ಕಂತ ಒಂದು ಚಂದ್ರ ಶುಕ್ರನ ಸಾರದಲ್ಲಿದ್ದು, ಶುಕ್ರ ಲಾಭದಲ್ಲಿದ್ದು, ಆ ಲಾಭದಲ್ಲೂ ವಿಶೇಷವಾಗಿ ಕುಜನ್ ಸಾರದಲ್ಲಿದ್ದು, ಕುಜ ಕೂಡ ಉಚ್ಚಂಗತೆಯಲ್ಲಿ ಇರುವುದರಿಂದ ವಿಶೇಷ ವೃದ್ಧಿ, ಅಧಿಕಾರ ಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿ, ಭೂಮಿ, ಮನೆ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಫುಡ್ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಎಂಟರ್ಟೈನ್ಮೆಂಟು, ಸ್ಪೋರ್ಟ್ಸ್ ಲೈನು, ಇವುಗಳಲ್ಲಿ ಉದ್ಯೋಗ, ಕೆಲಸ, ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ, ಶುಭವಾರ್ತೆ ನಿಮ್ಮದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.